196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ರಶ್ಮಿ. ಕಾರ್ಯಕ್ರಮದಲ್ಲಿ ಬ್ರೇಕ್ ಹೋಗೋ ಮುಂಚೆ ನಾವು ಹೇಳ್ತಾ ಇದ್ವಿ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಹಳ ಸ್ಪೆಷಲ್ ಅಂತ. ನನಗಂತೂ ಪರ್ಸನಲಿ ತುಂಬಾ ಸ್ಪೆಷಲ್, ಯಾಕಂದ್ರೆ ನನಗೆ ಬಹಳ ವರ್ಷದಿಂದ ತುಂಬಾ 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 ಹತ್ರವಾಗಿ ಪರಿಚಯ ಇರುವಂತ ಪರ್ಸನಾಲಿಟಿ. ಆದ್ರೆ ಇವರ ಪರಿಚಯ ಮಾಡ್ಕೊಡ್ತಾ ಇರೋದು ನನಗೆ ಹೆಮ್ಮೆ ಎಷ್ಟಿದೆಯೋ ಅಷ್ಟೇ ನನಗೆ ಕುತೂಹಲ ಕೂಡ ಇದೆ. ಯಾಕಂದ್ರೆ ಒಬ್ರು ಆಸ್ ಅನ್ ಇಂಡಿವಿಜುವಲ್ ಫ್ರೆಂಡ್ ಅಷ್ಟೇ ಗೊತ್ತು ನನಗೆ, ಆದ್ರೆ ಇವ್ರು ಮಾಡಿರುವಂತ ಅಚೀವ್ಮೆಂಟ್ಸ್ ನ ನಮ್ಮ ಆಡಿಯನ್ಸ್ ಜೊತೆಗೆ ಹಂಚ್ಕೊಳ್ಳಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದನ್ನ ಅವ್ರ ಮುಖಾಂತರನೇ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೆಚ್ಚು ಮಾತಾಡದೆ ನಾನು ನನ್ನ ಇವತ್ತಿನ ಗೆಸ್ಟ್ಗೆ ವೆಲ್ಕಮ್ ಕೊಡ್ತಾ ಇದ್ದೀನಿ. ಸುನೀತಾ ಪಂಗಾಲ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಹೇಗಿದ್ದೀರಾ ಸುನೀತಾ? ಆರಾಮ್ ಗಿರೀಶ್. ಸೊ ಸುನೀತಾ, ನಾವು ಹೇಳಿದ್ವಿ ನೀವು PhD ಮಾಡಿದಿರಿ, ಒಂದು ಎನ್ವೈರನ್ಮೆಂಟಲಿಸ್ಟ್ ಆಗಿದ್ದೀರಿ ಅಂತ. ಆದ್ರೆ ನಿಮ್ಮ ಜರ್ನಿ ಆಸ್ ಇವಾಗ ಇರೋದಕ್ಕಿಂತ ಐ ಥಿಂಕ್ ನೀವು ಇಂಜಿನಿಯರಿಂಗ್ ಮಾಡಿದ್ ಹೌದು. ನಿಮ್ಮ ಮೂಲ ಜಾಗ ಯಾವ್ದು, ಮೂಲತಃ ಎಲ್ಲಿಯವರು ನೀವು, ನಿಮ್ಮ ಟೋಟಲ್ ಕರಿಯರ್ ಸ್ಪ್ಯಾನ್ ಅಲ್ಲಿ ಅಥವಾ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಹಾಗೂ ಇವಾಗ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಬ್ರೀಫ್ ಆಗಿ ಹಂಚ್ಕೋತೀರಾ? ಸೊ ಅಪ್ಪ ಅಮ್ಮ ಎಲ್ಲ ಉಡುಪಿಯಲ್ಲಿರೋದು. ಸೊ ಉಡುಪಿಯಲ್ಲೇನೆ ಸೆಕೆಂಡ್ ಇಯರ್ PUC ಎಲ್ಲ ಮುಗಿಸಿ, ಆಸ್ ಯೂಶುವಲ್ ಇಂಡಿಯಾ ಅಲ್ಲಿ PUC ಮುಗಿಸ್ತೀರಾ, CET ಬರೀತೀರಾ ಅಂಡ್ ನ್ಯಾಚುರಲಿ ಇಂಜಿನಿಯರಿಂಗ್ ನೋಡ್ತಾರೆ. ಸೊ ನಂದು ಸಹ ಅದೇ ಪಾತ್ ಇತ್ತು. ಬಟ್ ಇಂಜಿನಿಯರಿಂಗ್ ಚೂಸ್ ಮಾಡ್ತಿರ್ಬೇಕಾದ್ರೆ IT ಹೋಗಕ್ ಆಸೆ ಇರ್ಲಿಲ್ಲ. ಆಲ್ದೋ ನಮ್ಮ ಪಪ್ಪ ತುಂಬಾ ಟ್ರೈ ಮಾಡಿದ್ರು, ಬಟ್ ಐ ಹ್ಯಾಡ್ ಟು ಪುಟ್ ಮೈ ಫುಟ್ ಡೌನ್. ಸೊ ನಂಗೆ ಬೇಡ ಅಂತ. ಸೊ ದೆನ್ ಲಕಿಲಿ JC ಮೈಸೂರಲ್ಲಿ ಎನ್ವೈರನ್ಮೆಂಟಲ್ ಎಂಜಿನಿಯರಿಂಗ್ ಅವಾಗ ಆಫರ್ ಮಾಡ್ತಾ ಇದ್ರು. ಸೊ ವಿ ಟುಕ್ ಇಟ್ ಅಪ್ ಅಂಡ್ ಐಮ್ ರಿಯಲಿ ಥ್ಯಾಂಕ್ಫುಲ್. ಯಾಕಂದ್ರೆ ಅದು ತಗೊಂಡಿಲ್ಲ ಆಗಿತ್ತು ಅಂತ ಹೇಳಿದ್ರೆ ಈಗ ನಾನು ಮುಂದೆ ಬಂದಿರೋಂತ ಪಾತ್ ಖಂಡಿತ ಆ ತರ ಪಾತ್ ಇರ್ತಿರ್ಲಿಲ್ಲ. ಬಟ್ ಅಲ್ಲೇ ಎಂಜಿನಿಯರಿಂಗ್ ಮುಗ್ದಾದ ನಂತರ ರಿಸರ್ಚ್ ಅಲ್ಲಿ ಜನರಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಬಿಕಾಸ್ 5th ಸೆಮಿಸ್ಟರ್ ಪ್ರಾಜೆಕ್ಟು ಅಂಡ್ ಫೈನಲ್ ಇಯರ್ ಪ್ರಾಜೆಕ್ಟು ಮಾಡಿರೋದ್ರಲ್ಲಿ ಪ್ರಾಜೆಕ್ಟ್ ನ ನಾವು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಪ್ರೆಸೆಂಟೇಶನ್ ಮಾಡ್ಬಿಟ್ಟು ಪ್ರೈಸಸ್ ಎಲ್ಲ ಬರ್ತಾ ಇತ್ತು. ಸೊ ಹಾಗೆ ಜನರಲಿ ಎನ್ವೈರನ್ಮೆಂಟಲ್ ರಿಸರ್ಚ್ ಬಗ್ಗೆ ತುಂಬಾ ಆಸಕ್ತಿ ಡೆವಲಪ್ ಆಯ್ತು. ಸೊ ಅದಾದ್ಮೇಲೆ ಅಲ್ಲೇ ಬಿಡ್ಬೇಕಾ, ಅಲ್ಲೇ ಕೆಲಸ ತಗೋಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ. ದೆನ್ ಐ ಥಾಟ್ ಓಕೆ, ಯಾಕೆ ವೈ ಡೋಂಟ್ ಐ ಗೋ ಔಟ್ UK ಬಂದ್ಬಿಟ್ಟು ಮಾಸ್ಟರ್ಸ್ ಟ್ರೈ ಮಾಡೋಣ ಅಂತ. ಟ್ರೆಡಿಷನಲ್ ರೂಟು ಮಾಸ್ಟರ್ಸ್ ಬೈ ಟಾಟ್ ಪ್ರೋಗ್ರಾಮ್ ಬರುತ್ತೆ. ಬಟ್ ನಂಗೆ ಕ್ಲಾಸ್ ರೂಮ್ ಬೇಸ್ಡ್ ಟೀಚಿಂಗ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಐ ರಿಯಲಿ ಹ್ಯಾಡ್ ಟು ಗೋ ಅಂಡ್ ಎಕ್ಸ್ಪ್ಲೋರ್ and do some research. So Edinburgh ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಬೈ ರಿಸರ್ಚ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಿದೆ. It's a nice combination. ಯಾಕಂದ್ರೆ you have taught courses only for 3 months and then the rest of the time you actually do a research. So it's like a proper research time that you get. So ಅಲ್ಲಿ ಇನ್ಸ್ಪೈರ್ ಆಗಿದ್ದು. So ಅಲ್ಲಿ I started my journey to work with greenhouse gases. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನಂತರ PhD ಆಗಿ ಕನ್ವರ್ಟ್ ಆಯಿತು. PhD ಆದ ನಂತರ ಅಗೇನ್ ಐ ಹ್ಯಾಡ್ ಕರಿಯರ್ ಚಾಯ್ಸಸ್. ಅಕಾಡೆಮಿಯಾ ಬಿಟ್ಬಿಟ್ಟು ಪುನಃ ಐ ಕುಡ್ ಹ್ಯಾವ್ ಗಾನ್ ಟು ಅ ಪ್ರೈವೇಟ್ ಸೆಕ್ಟರ್. ಬಟ್ ಐ ಡಿಸೈಡೆಡ್ ಇಲ್ಲ, ಪೋಸ್ಟ್ ಡಾಕ್ ಮಾಡೋಣ ಅಂತ. ಸೊ ಐ ಹ್ಯಾಡ್ 2 post docs after that, again looking at various aspects of greenhouse gas emissions. And then allinda, then luckily I was really fortunate to get a fellowship from Royal Society, so I could actually start my own group at Lancaster University. So ivaga 5 years idda nandu independent group set up madidini. So I have my own lab. I have several PhD students and postdocs and technicians all looking at greenhouse gas emissions, but now mainly across the globe, mainly tropical regions alli forest galu ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಮೇನ್ಲಿ ವಿ ಆರ್ ಲುಕಿಂಗ್ ಅಟ್ ಫಾರೆಸ್ಟ್ ಕಾರ್ಬನ್ ಎಮಿಟ್ ಮಾಡ್ತಿದ್ಯಾ ಅಥವಾ ಕಾರ್ಬನ್ ಸ್ಟೋರ್ ಮಾಡ್ತಿದ್ಯಾ ಅಂತ ಅಸೆಸ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ವಿ ಆರ್ ಟ್ರೈಯಿಂಗ್ ಟು ಸಿ ಇವಾಗ ಎಕ್ಸಿಸ್ಟಿಂಗ್ ಫೇಸ್ ಅಲ್ಲಿ ಹೇಗಿದೆ ಅಂತ ಅದನ್ನ ಮೆಷರ್ ಮಾಡಿ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ತೀವಿ. ಅಂಡ್ ಅದಾದ ನಂತರ ಎಕ್ಸ್ಟರ್ನಲಿ ಏನಾದ್ರೂ ಚೇಂಜಸ್ ಆದ್ರೆ, ಸೊ ಮಳೆ ಜಾಸ್ತಿ ಬಂದ್ರೆ, ಮಳೆ ಕಮ್ಮಿ ಆದ್ರೆ, ನಾಳೆ ಟೆಂಪರೇಚರ್ ಜಾಸ್ತಿ ಆದ್ರೆ, ಮರ ಕಟ್ ಡೌನ್ ಮಾಡಿದ್ರೆ, ಫೈರ್ ಆದ್ರೆ ಹೇಗೆ ಈ ಫಾರೆಸ್ಟ್ ಗಳೆಲ್ಲ ರೆಸ್ಪಾಂಡ್ ಮಾಡುತ್ತೆ ಅದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಸೊ ದಟ್ ಇಸ್ ಲೈಕ್ ಮೈ ರಿಸರ್ಚ್ ಗ್ರೂಪ್ ಫೋಕಸ್. And we conduct research across the globe, but mainly concentrating on tropical regions. So that's been my journey.
ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸುನೀತಾ. ಇಂಟ್ರೆಸ್ಟಿಂಗ್ ಏನಕ್ಕೆ, ಅದ್ರಲ್ಲೂ ಎಸ್ಪೆಷಲಿ 2 ಪಾಯಿಂಟ್ ನಂಗೆ ಬಹಳನೇ ಒಂಥರ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಯ್ತಿಲ್ಲಿ. ಒಂದು, ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ರಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದ್ರಿ, ಈಗ ಲೈಕ್ ಮಾಸ್ಟರ್ಸ್ ಮಾಡಿ PhD ಮಾಡಿ ಫೆಲೋಶಿಪ್ ತಗೊಂಡು. ಇಟ್ಸ್ ಲಾಂಗ್ ಜರ್ನಿ, ತುಂಬಾ ಶಾರ್ಟ್ ಆಗಿ ಹೇಳ್ಬಿಟ್ರಿ. ಈ ಜರ್ನಿ ಮಾಡೋದಕ್ಕೆ ನಿಮಗೆ ಗೈಡೆನ್ಸ್ ಇನ್ ಟರ್ಮ್ಸ್ ಆಫ್ ಲೈಕ್ ನಿಮಗೆ ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ನಿಮಗೆ ಗೈಡ್ ಮಾಡೋದಕ್ಕೆ ಯಾರಾದ್ರೂ ಇದ್ರ? ಅಂದ್ರೆ ನೀವು ನೆಕ್ಸ್ಟ್ ಮಾಸ್ಟರ್ಸ್ ಇಂಥ ಕಡೆ ಹೋಗ್ಬೋದು, ಇಂಥ ಕಡೆ ಅಪ್ಲೈ ಮಾಡ್ಬೋದು, ಅಥವಾ ಅದು ಕೂಡ ನೀವಾಗೇನೆ ರಿಸರ್ಚ್ ಮಾಡಿ ನೀವಾಗೇನೆ ಹುಡುಕಿ ಮಾಡಿದ ಕೆಲ್ಸನ? ಅದು ಒಂದು ಪ್ರಶ್ನೆ ನನಗೆ. ಎರಡನೇದು ನನ್ಗನ್ಸೋದು, ನೀವು ಹೇಳಿದ್ರಿ ಹೌ ಡಸ್ ಇದು ಫಾರೆಸ್ಟ್ ಯಾವ ರೀತಿ ರಿಯಾಕ್ಟ್ ಮಾಡತ್ತೆ ಎನ್ವೈರನ್ಮೆಂಟಲ್ ಚೇಂಜಸ್. ಬಹಳ ಕುತೂಹಲ ಅನ್ನಿಸ್ತಾ ಇದೆ ನನಗೆ, ಫಾರೆಸ್ಟ್ ಕೂಡ ಏನಾದ್ರು ರಿಯಾಕ್ಟ್ ಮಾಡೋಕ್ ಸಾಧ್ಯನಾ ಅಂತ. ಐನೋ ಗಿಡ ಮರಗಳಿಗೂ ಜೀವ ಇದೆ ಅಂತ ಗೊತ್ತು, ಆದ್ರೆ ಅವುಗಳು ಕೂಡ ರಿಯಾಕ್ಟ್ ಮಾಡ್ಬೋದಾ? ಒಂಥರ ಬಹಳನೇ ಕ್ಯೂರಿಯಸ್ ಆಗಿದೆ ಇದು ಕೇಳೋದಕ್ಕೆ. ಸೊ ನಿಮ್ ಫಸ್ಟ್ ಕ್ವೆಶ್ಚನ್ ಬಂದು ಜರ್ನಿ ಸೋ ಫಾರ್. ಅಫ್ಕೋರ್ಸ್ ಐ ಹ್ಯಾಡ್ ಹೆಲ್ಪ್ ಆಲ್ ದ ವೇ ಅಲಾಂಗ್, ಗೈಡೆನ್ಸ್ ಅಂತೂ ಖಂಡಿತ ಇತ್ತು. ಇಂಡಿಯಾದಿಂದ ಇಲ್ಲಿ ಬರಕ್ಕೆ ಸ್ವಲ್ಪ ಹೌದು, ಇಟ್ ವಾಸ್ ಅ ಬಿಟ್ ಟ್ರಿಕಿ ಬಿಕಾಸ್ ಆಪ್ಷನ್ಸ್ UK ಅಲ್ಲಿ ಎಷ್ಟೊಂದು ಯೂನಿವರ್ಸಿಟಿ ಇದೆ ಅಂಡ್ ಎಲ್ಲರೂ ಟಾಟ್ ಪ್ರೋಗ್ರಾಮ್ ಮಾಡು ಅಂತ ಹೇಳ್ತಾ ಇದ್ರು, ಬಿಕಾಸ್ ಮೆಜಾರಿಟಿ ಆಫ್ ದಮ್ ಅದನ್ನ ಆ ಪಾತ್ನ ಚೂಸ್ ಮಾಡ್ತಾರೆ. ಸೊ ಲಕಿಲಿ ಮೈ ಹಸ್ಬೆಂಡ್, now my boyfriend at the time, he was already doing masters here, so he had a bit of idea. ಸೊ ಇನ್ ಜನರಲ್ ನಾನು ಬೇರೆ ಬೇರೆ ಸೂಪರ್ವೈಸರ್ಸ್ಗೆ ಡೈರೆಕ್ಟ್ ಆಗಿ ಇಮೇಲ್ ಮಾಡು ಅಂತ, ದಟ್ ವಾಸ್ ಒನ್ ಆಫ್ ಹಿಸ್ ಗೈಡೆನ್ಸ್ ಅಂಡ್ ದಟ್ ಇಸ್ ಒನ್ ಗೈಡೆನ್ಸ್ ಐ ಆಕ್ಚುಲಿ ಸ್ಟ್ಯಾಂಡ್ ಬೈ ಈವನ್ ಟುಡೇ. ಸೊ ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಅನ್ ಐಡಿಯಾ ಅಬೌಟ್ ಅ ಕೋರ್ಸ್, ಯು ಶುಡ್ ಆಕ್ಚುಲಿ ಇಮೇಲ್ ದ ಸೂಪರ್ವೈಸರ್ಸ್ ಅಂಡ್ ದೆನ್ ದೇ ಗಿವ್ ಯು ಇನ್ಸೈಡ್ ದ ಇನ್ಫಾರ್ಮೇಶನ್. ಸೊ ಲಕಿಲಿ ಅದನ್ನ ಮಾಡಿದೆ ಅಂಡ್ ದಟ್ ಸೂಪರ್ವೈಸರ್ ಟರ್ನ್ಡ್ ಔಟ್ ಟು ಬಿ ಮೈ ಗಾಡ್ ಮದರ್. ಸೊ ಆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ತುಂಬಾ ಹೆಲ್ಪ್ ಮಾಡಿದ್ರು. ಇಂಡಿಯಾದಿಂದ ಅಫ್ಕೋರ್ಸ್ ಇಂಗ್ಲಿಷ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು, ಬಟ್ ಇಲ್ಲಿ ತರ ಅಕಾಡೆಮಿಕ್ ರೈಟಿಂಗ್ ಎಲ್ಲ ಅವಾಗ ಏನು ಬರ್ತಿರ್ಲಿಲ್ಲ, ತುಂಬಾ ಕಳಪೆಯಾಗಿ ಬರೀತಿದ್ದೆ. ಪಾಪ ಶಿ ಎನ್ಶೋರ್ಡ್, ಶಿ ಮೆಂಟೋರ್ಡ್ ಮಿ ರಿಯಲಿ ವೆಲ್. ಸೊ ಅದಾದ ನಂತರ ಅಫ್ಕೋರ್ಸ್ ಅಲ್ಲಿಗೆ ಬಿಡಕ್ಕೆ ಇಷ್ಟ ಆಗ್ಲಿಲ್ಲ, PhD ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಗಿವನ್ ಐ ಆಮ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್, ಪಾಪ ತುಂಬಾ ಜನ ಗೊತ್ತಿರುತ್ತೆ, ಇಟ್ಸ್ ರಿಯಲಿ ಹಾರ್ಡ್ ಟು ಗೆಟ್ ಸ್ಕಾಲರ್ಶಿಪ್ ಟು ಡೂ PhD ಬಿಕಾಸ್ ಅವ್ರಿಗೇನೆ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಲಕಿಲಿ ನಂದು ಪ್ರಾಜೆಕ್ಟ್ ಡಿಡ್ ರಿಯಲಿ ವೆಲ್, ಐ ಹ್ಯಾಡ್ ಸಮ್ ಗುಡ್ ರಿಸಲ್ಟ್ಸ್. ಸೊ ಅದನ್ನ ಪಬ್ಲಿಷ್ ಮಾಡಿದ್ವಿ. ಆ ಪಬ್ಲಿಷ್ ಮಾಡಿರೋದ್ರಿಂದ I had some project ideas that I wrote up. So ad baradbittu, then I applied for a few universities. I was lucky to get some options. And ಅದನ್ನ ಚೂಸ್ ಮಾಡಿದ ನಂತರ PhD ಮಾಡ್ತಿರ್ಬೇಕಾದ್ರೆ the brilliant thing was I was open to opportunity. ಸೊ ಎಲ್ಲಿ ಪ್ರಾಜೆಕ್ಟ್ ಮಾಡಕ್ಕೆ ಆಪರ್ಚುನಿಟಿ ಸಿಗುತ್ತೋ ಹೋಗ್ತಿದ್ದೆ. ಬ್ಯಾಕ್ ಮಾರ್ಕ್ ಮಾಡ್ಕೊಂಡು ಫೀಲ್ಡ್ ಟ್ರಿಪ್ ಹೋಗಕ್ಕೆ ನಂಗೆ ತುಂಬಾ ಆಸೆ ಇತ್ತು. ಐ ಯೂಸ್ ಟು ಗೋ ಟಾಕ್ ಟು ಪೀಪಲ್, ವರ್ಕ್ ಇನ್ ಡಿಫ್ರೆಂಟ್ ಲ್ಯಾಬ್ಸ್. ಸೊ ಹಾಗಾಗಿ ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತು ಆ ಪ್ರಾಜೆಕ್ಟ್ ಇಂದಾಗಿ. ಅಂಡ್ ದೆನ್ ನ್ಯಾಚುರಲಿ ಪೋಸ್ಟ್ ಡಾಕ್ ಮುಗಿತಿರ್ಬೇಕಾದ್ರೆ ನಂದೇ ಟೀಮ್ ಸ್ಟಾರ್ಟ್ ಮಾಡ್ಕೋಬೇಕು, ನಂದೇ ಐ ಶುಡ್ ಗೇನ್ ದಟ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬಿಟ್ಟು ಫೆಲೋಶಿಪ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಅಗೇನ್ ದೆನ್ ಮೈ ಸೂಪರ್ವೈಸರ್, he really helped. So I think having that supervisor really helps, who can actually give you that guidance. And in my instance, ನನ್ನ master supervisor and also ನನ್ನ PhD supervisor, and of course I shouldn't take the limelight away from my husband. They've really been helpful. So I think the second question bandu trees. Yeah, trees, it's really tricky because ನೀವು ಮರ ನೋಡಿದ ತಕ್ಷಣ ಅನ್ಕೋತೀರಾ ನೀರ್ ಹಾಕು ಬೆಳೆಯುತ್ತೆ ಅಂತ ಅನ್ಕೊಂಡು. ಬಟ್ ಇವಾಗ ನಮ್ಮ ಫೀಲ್ಡ್ ಅಲ್ಲಿ the tree has been the major focus. ಯಾಕೆ ಅಂದ್ರೆ it locks away lot of carbon. So ಈ entire carbon storage market ಮೇಲೆ ಡಿಪೆಂಡ್ ಮಾಡಿದ್ರೆ ಓಕೆ ಮರ ಬೆಳೆಸಿ ಮರದಲ್ಲಿ ಕಾರ್ಬನ್ ಲಾಕ್ ಅವೇ ಆಗುತ್ತೆ, ಸೊ ಹಾಗಾಗಿ ಎಲ್ಲ ಕಾರ್ಬನ್ ಕ್ರೆಡಿಟ್ ಸಿಗತ್ತೆ ಅಂತ. But the thing is, only if the tree is standing, then it really makes a difference. But then ಇವಾಗಿರೋಂಥ ಟೆಂಪ್ರೇಚರ್ ನಾಳೆ ಚೇಂಜ್ ಆಯ್ತು, ಶೆಕೆ ಇರೋ ಬದಲು ಚಳಿ ಆಗತ್ತೆ, ಇಲ್ಲ ಶೆಕೆ ಇರೋ ಜಾಗದಲ್ಲಿ ಇನ್ನ ಶೆಕೆ ಆಗತ್ತೆ ಅಂತ ಹೇಳಿದ್ರೆ ಆ ಟ್ರೀ ಆ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಿರೋಂಥ ಟ್ರೀ ಹೊಸ ಚೇಂಜಸ್ಗೆ ಅಷ್ಟೊಂದು ಈಸಿಲಿ ಅಡ್ಜಸ್ಟ್ ಆಗಲ್ಲ. ಸೊ ಅಫ್ಕೋರ್ಸ್ ಆ ಮರ ಕಮ್ಮಿ ಬೆಳಿಬೋದು, ಇಲ್ಲ ಜಾಸ್ತಿ ಬೆಳಿಬೋದು, ಇಲ್ಲ ಸತ್ತೇ ಹೋಗ್ಬೋದು. ಸೊ ಆ ಥರ ಸಿಚುವೇಶನಲ್ಲಿ ಆಟೋಮ್ಯಾಟಿಕ್ಲಿ ಸ್ಟೋರ್ ಆಗಿರೋಂಥ ಕಾರ್ಬನ್ ರಿಲೀಸ್ ಆಗುತ್ತೆ. ರಿಲೀಸ್ ಆದರೆ ಅಟ್ಮಾಸ್ಫಿಯರ್ಗೆ ಕಾರ್ಬನ್ ಡೈಆಕ್ಸೈಡ್ ಹೊಟ್ಟೋಗುತ್ತೆ, ವಿಚ್ ಇಸ್ ನಾಟ್ ರಿಯಲಿ ಗುಡ್. ಸೊ ನಾನು ಸ್ಟಡಿ ಮಾಡೋದು ಮೀಥೇನ್ ಅಂತ. ಸೊ ಮಳೆ ಜಾಸ್ತಿ ಬಂತು ಅಂತ ಹೇಳಿದ್ರೆ ನೆಲದಲ್ಲಿರೋಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನೀರಿಂದಾಗಿ ಕಾರ್ಬನ್ನ ಬೇರೆ ಥರ ಡಿಕಂಪೋಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋ ಬದಲು ಮೀಥೇನ್ ರಿಲೀಸ್ ಮಾಡುತ್ತೆ.
ಸೊ ಆ ಗ್ರೀನ್ ಹೌಸ್ ಗ್ಯಾಸು ಕಾರ್ಬನ್ ಡೈಆಕ್ಸೈಡ್ಗಿಂತ ಇನ್ನೂ ಪೋಟೆಂಟು. ಸೊ ಮಳೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಗಿಡಗಳಿಗೆ ನೀರೇನೋ ಜಾಸ್ತಿ ಬರಬಹುದು, ಬಟ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋ ಬದಲು ಮೀಥೇನ್ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಆಟೋಮ್ಯಾಟಿಕ್ಲಿ ಅದು ಇನ್ನೂ ಹಾರ್ಮ್ಫುಲ್ ಅಂತ ನಮ್ಮ ರಿಸರ್ಚ್ ಇಂದ ಕಂಡು ಬಂದಿದೆ. ಸೊ ಆ ಥರ ಚೂರು ಚೇಂಜಸ್ ಆದ್ರೂ ಕೂಡ ಮರಗಳು ಡಿಫ್ರೆಂಟ್ ಆಗಿ ರೆಸ್ಪಾಂಡ್ ಮಾಡುತ್ತೆ. ಅಂಡ್ ನಾನ್ ಕೆಲಸ ಮಾಡೋಂಥ ರೀಜನ್ ಅಲ್ಲಿ ಇಟ್ಸ್ ನಾಟ್ ಒನ್ ಸ್ಪೀಶೀಸ್ ಅಲ್ಲ. ನನ್ನ ಚಿಕ್ಕ ಪುಟಾಣಿ ಪ್ಲಾಟ್ ಅಲ್ಲಿ ದೇರ್ ಆರ್ ಅಬೌಟ್ 40-50 ಸ್ಪೀಶೀಸ್ ಅಂಡ್ ಈಚ್ ಆಫ್ ದ ಸ್ಪೀಶೀಸ್ ರಿಯಾಕ್ಟ್ ಡಿಫ್ರೆಂಟ್ಲಿ. ಅಂಡ್ ನಾನು ಹೇಳ್ತಾ ಇರುವಂತ ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗಳು ತುಂಬಾ ಡಿಫ್ರೆಂಟ್. ಸೊ ಅಫ್ಕೋರ್ಸ್ ಮಳೆ ಪ್ಯಾಟರ್ನ್ ಚೇಂಜಸ್ ಆಗ್ಬೋದು, ಇಲ್ಲ ಟೆಂಪ್ರೇಚರ್ ಚೇಂಜಸ್ ಆಗ್ಬೋದು, ಇಲ್ಲ ನಾಳೆ ಬಂದ್ಬಿಟ್ಟು ಯಾವುದೋ ಒಂದು ಮರಕ್ಕೆ ತುಂಬಾ ಕಮರ್ಷಿಯಲ್ ಡಿಮಾಂಡ್ ಇರುತ್ತೆ, ಅದನ್ನ ಮಾತ್ರ ಬಂದು ಕಟ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಸೊ ಅದ್ರ ಅಕ್ಕಪಕ್ಕ ಇರುವಂತ ಮರಗಳು ಹೇಗ್ ಬೆಳೆಯುತ್ತೆ ಆಸ್ ಎ ರೆಸ್ಪಾನ್ಸ್ ಟು ದಾಟ್, ಇಲ್ಲ ಕಂಪ್ಲೀಟ್ಲಿ ಡಿಫಾರೆಸ್ಟೇಷನ್ ಆಗ್ಬೋದು, ಇಲ್ಲ ನಾಳೆ ಫಾರೆಸ್ಟ್ ಫೈರ್ ಆಗ್ಬೋದು. ಸೊ ಅದರಿಂದೆಲ್ಲ ಕಾರ್ಬನ್ ಸ್ಟೋರ್ ಆಗಿರೋಂಥದ್ದು ಹೇಗೆ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ, ಅಥವಾ ರಿಲೀಸ್ ಆಗಕ್ಕೆ 5 ವರ್ಷ ತಗೊಳತ್ತಾ 10 ವರ್ಷ ತಗೊಳತ್ತಾ, ಅದನ್ನ ಸ್ಟಡಿ ಮಾಡ್ತಾ ಇದೀವಿ. ಸೊ ಆಲ್ ದೋಸ್ ಥಿಂಗ್ಸ್ ಆಕ್ಚುಲಿ ಕಮ್ ಇನ್ ಟು ಪ್ಲೇ. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಸುನೀತಾ. ನಾ ಹೇಳ್ದಾಗೆ ನನ್ಗಂತೂ ಬಹಳ ಕ್ಯೂರಿಯಾಸಿಟಿ ಇದೆ ಇವತ್ತು ನಿಮ್ಮ ಹತ್ರ ಇನ್ನೇನೇನು ಹೆಚ್ಚು ತಿಳ್ಕೊಬಹುದು ಅಂತ. ನನ್ನ ಹಾಗೆ ನಮ್ಮ ಎಲ್ಲ ಲಿಸ್ನರ್ಸ್ ಕೂಡ ಕಾಯ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಪುಟ್ಟ ಬ್ರೇಕ್ ನ ನಂತರ ಮತ್ತೆ ಬರೋಣಂತೆ. ಇನ್ನೊಂದಷ್ಟು ನಿಮ್ಮ ರಿಸರ್ಚ್ ಬಗ್ಗೆ, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹಾಗೂ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಆಡಿಯನ್ಸ್ಗೆ ಹೇಳ್ತಾ ಇರೋದು, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರ್ತಾ ಇದೀವಿ. ನಾನು ನಿಮ್ಮ ಫೇವರೇಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ಅತಿಥಿ ಸುನೀತಾ. ಅಲೆಕ್ಸಾ, ಪ್ಲೇ ನಮ್ ರೇಡಿಯೋ. ವೆಲ್ಕಮ್ ಟು ನಮ್ ರೇಡಿಯೋ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಮ್ ರೇಡಿಯೋನ ಕೇಳೋದು ಈಗ ಇನ್ನೂ ಸುಲಭ. ಲಿಸನ್ ಟು ನಮ್ ರೇಡಿಯೋ ಆನ್ Amazon Alexa by just a voice command. Powered by Vision Minds. ಕಾಡು, ಮರ, ನಮ್ಮ ಎನ್ವೈರನ್ಮೆಂಟ್ ಎಲ್ಲ ನಮ್ಮ ಹತ್ರ ಮಾತಾಡ್ತಾ ಇದೆ, ಆದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ನಮ್ಗಿಲ್ಲ. ಅದನ್ನ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಗೆಸ್ಟ್. ಇದು ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅತಿಥಿ ಸುನೀತಾ. ನಿಮ್ನ ಕಾರ್ಯಕ್ರಮಕ್ಕೆ ಮತ್ತೆ ವೆಲ್ಕಮ್ ಮಾಡ್ತಾ, ನೀವು ಈಗ ಗಿರೀಶ್ ಹತ್ರ ಮಾತಾಡಿದ್ರಲ್ಲ, ಅದೆಲ್ಲ ಕೇಳ್ತಾ ನನ್ಗಂತೂ ಲೈಕ್ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಹೇಗೆ ನೇಚರ್ ಟಾಕ್ಸ್ ಟು ಯು ಅಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ. ಸೊ ಈಗ ಲಾಸ್ಟ್ 2 years ಇಂದ ಕೋವಿಡ್ ಟೈಮಲ್ಲಿ ಜನರಲಿ ಏನಾಗ್ತಾ ಇದೆ, ನಮ್ಮ ಸುತ್ತಮುತ್ತ ಜನರಿಗೆ ಯಾವ ತರ ಎಫೆಕ್ಟ್ ಆಗ್ತಿದೆ, ಇದೆಲ್ಲ ನಮ್ಗೆ ಕಾಣಿಸುತ್ತೆ, ನೋಡ್ತೀವಿ, ನ್ಯೂಸಲ್ಲಿ ಕೇಳಿ ತಿಳ್ಕೊಳ್ತೀವಿ. ಆದ್ರೆ ಎನ್ವೈರನ್ಮೆಂಟಲಿ ಎಲ್ಲ ನಾವು ಅಸ್ಯೂಮ್ ಮಾಡ್ಕೊಳ್ಳೋದೇ ಜಾಸ್ತಿ ಅಂತ ನನ್ಗನ್ಸುತ್ತೆ. ಎಸ್ಪೆಷಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ದಟ್ ಓಝೋನ್ ಲೇಯರ್ ಅಲ್ಲಿ ಹೋಲ್ಸ್ ಆಗೋಗಿತ್ತು, ಇವಾಗ ಅದೆಲ್ಲ ಕವರ್ ಆಗಿದೆ, ಸೊ ದ ಅರ್ತ್ ಹ್ಯಾಸ್ ಬಿಕಮ್ ಮೋರ್ ಗ್ರೀನರ್ ಅಂತ. ಸೊ ಫ್ರಮ್ ಅನ್ ಎನ್ವೈರನ್ಮೆಂಟಲಿಸ್ಟ್ ಪಾಯಿಂಟ್ ಆಫ್ ವ್ಯೂ, what would you say? What did the earth tell you? Last 2 years ಹೇಗಿತ್ತು ನಮ್ಮ ಪರಿಸರಕ್ಕೆ? ಥ್ಯಾಂಕ್ಸ್ ರಶ್ಮಿ. ಐ ಥಿಂಕ್ ಜನರಲ್ ಮಾತಾಡೋದ್ ಬದಲು ಐ ಥಿಂಕ್ ನನ್ನ ಫಾರೆಸ್ಟ್ ಬಗ್ಗೆ ನಾ ಹೇಳಿದ್ರೆ ದೆನ್ ಮೇ ಬಿ ಇಟ್ ಮೈಟ್ ಬಿ ಯೂಸ್ಫುಲ್. ಅಫ್ಕೋರ್ಸ್ ತುಂಬಾ ಚೇಂಜಸ್ ಆಗಿದೆ ಅಂಡ್ ಮೋಸ್ಟ್ಲಿ ಇಟ್ಸ್ ಆಲ್ ಬಿ ಪಾಸಿಟಿವ್ ಅಂಡ್ ಡೈರೆಕ್ಟ್ಲಿ ರೆಲೆವೆಂಟ್ ಟು ಎನ್ವೈರನ್ಮೆಂಟ್ ಬಗ್ಗೆ. So some of the sites where I work, generally illegal logging is one of the main issues. So ನಾನು previous ಇದ್ರಲ್ಲಿ ಹೇಳ್ದೆ certain trees are the commercial demand ಇದೆ ಅಂತ ಹೇಳ್ಬಿಟ್ಟು. Although most of these sites are all protected and ಯಾರು ಹೋಗ್ಬಿಟ್ಟು ಅದನ್ನ ಮರ ಕಡಿಯೋಂಗಿಲ್ಲ. The commercial value is as such that ರಾತ್ರಿ ಬಂದ್ಬಿಟ್ಟು ಆ ಮರಗಳನ್ನ ಕಟ್ಕೊಂಡು ಹೊಟ್ಟೋಗ್ತಾರೆ, ಇಲ್ಲ ಅದರಿಂದ ರಬ್ಬರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇಲ್ಲ ಸರ್ಟನ್ ಫಾರೆಸ್ಟ್ ಗೆ ಹೋಗ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ, ಸೊ ದಟ್ ಅಲ್ಲಿ ಅವ್ರದ್ದು ಕ್ಯಾಟಲ್ ನ ತಂದ್ಬಿಟ್ಟು ರ್ಯಾಂಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹೀಗೆ ತುಂಬಾ ರೀತಿ ಫಾರೆಸ್ಟ್ ಗೆ ಎಫೆಕ್ಟ್ ಆಗ್ತಾ ಇತ್ತು, ಮೇನ್ಲಿ ಡಿಟ್ರಿಮೆಂಟಲ್, ಬಿಕಾಸ್ ಅದನ್ನ ಕಟ್ ಮಾಡೋದಾಗ್ಲಿ, ಬರ್ನ್ ಮಾಡೋದಾಗ್ಲಿ, ಇಲ್ಲ ಎನ್ಕ್ರೋಚ್ ಮಾಡೋದಾಗ್ಲಿ ಅಂತದ್ದೆಲ್ಲ ತುಂಬಾ ನಡೀತಿತ್ತು. ಸೊ ಅದರಿಂದಾಗಿ ನಾವ್ ಈ ವರ್ಷ ಹೋಗಿ ಮೆಷರ್ಮೆಂಟ್ ಮಾಡಿರೋಂತ ಪ್ಲಾಟ್ಗಳು ಕೆಲಸತಿ ನೆಕ್ಸ್ಟ್ ಇಯರ್ ಹೋದಾಗ ಇರ್ತಾನೆ ಇರ್ಲಿಲ್ಲ, ಯಾಕಂದ್ರೆ ಐದರ್ ಇಟ್ ವಾಸ್ ಬರ್ನ್ ಡೌನ್ ಆರ್ ಇಟ್ ವಾಸ್ ಕಟ್ ಡೌನ್, ಆ ತರ ಎಲ್ಲ ಆಗ್ತಿತ್ತು. ಬಟ್ ಆ ರೀತಿ ನೋಡಕ್ ಹೋದ್ರೆ ಲಾಸ್ಟ್ 2 years ಅಲ್ಲಿ, ಬಿಕಾಸ್ ಮೋಸ್ಟ್ ಆಫ್ ದೀಸ್ ಸೈಟ್ಸ್ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಕಟ್ ಆಫ್, ಐದರ್ ಆಕ್ಸೆಸ್ ಇರ್ತಿರ್ಲಿಲ್ಲ, ಇಲ್ಲ ಜನಗಳಿಗೆ ಟ್ರಾವೆಲ್ ಮಾಡಕ್ ಆಗ್ತಿರ್ಲಿಲ್ಲ, ಇಲ್ಲ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ಹಾಗಾಗಿ ದ ಜನರಲ್ ಹೆಲ್ತ್ ಆಫ್ ದ ಫಾರೆಸ್ಟ್ ಕೈಂಡ್ ಆಫ್ ಇಂಪ್ರೂವ್ ಆಗಿದೆ, ಬಿಕಾಸ್ ಎಕ್ಸ್ಟರ್ನಲಿ ಯಾರು ಬಂದು ಅದನ್ನ ಡಿಸ್ಟರ್ಬ್ ಮಾಡ್ತಿಲ್ಲ. ಸೊ ನ್ಯಾಚುರಲಿ ಬೆಳೀತಿದೆ. We haven't really lost any trees or haven't really lost any of the forest.
And then going further afield, ನಾನು ಇಂಡೋನೇಷಿಯಾ and Brunei ಅಲ್ಲಿ ಕೂಡ ಕೆಲಸ ಮಾಡ್ತೀನಿ. They are different kind of forest. Those forests are really special ಯಾಕಂದ್ರೆ ಸೆಂಚುರೀಸ್ ಇಂದ ಲೈಕ್ ಥೌಸಂಡ್ಸ್ ಆಫ್ ಇಯರ್ಸ್ ಇಂದ ಅಲ್ಲಿ ಕಾರ್ಬನ್ ಪೀಟ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಅಂಡ್ ಆ ಸ್ಟೋರ್ ಆಗಿರೋಂಥ ಪೀಟ್ ಮೇಲೆ ದೊಡ್ಡ ದೊಡ್ಡ ಮರಗಳು ಲೈಕ್ ಮೆಗಾ ಫಾರೆಸ್ಟ್ ಗಳು ಬೆಳೆದಿದೆ. ಬಟ್ ಇತ್ತೀಚೆಗೆ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಬಂದಿದೆ, ಲೈಕ್ ಆ ಫಾರೆಸ್ಟ್ ನೆಲ್ಲ ಕಟ್ ಡೌನ್ ಮಾಡ್ಬಿಟ್ಟು ನೀರ್ನೆಲ್ಲ ಡ್ರೈನ್ ಮಾಡಿ ಆ ಫಾರೆಸ್ಟ್ ಮೇಲೆ ಆಯಿಲ್ ಪಾಮ್ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಸೊ ದೀಸ್ ಆರ್ ಆಲ್ ರಿಯಲಿ ಮೆಗಾ ಪ್ರಾಜೆಕ್ಟ್ಸ್ ದಟ್ ಆರ್ ಕಮಿಂಗ್ ಅಪ್. ಬಟ್ ಆ ಪ್ರಾಜೆಕ್ಟ್ಸ್ ಎಲ್ಲ ಒಂಥರ ಲಾಸ್ಟ್ 2 years ಅಲ್ಲಿ ಹಾಲ್ಟ್ ಆಗಿರೋದ್ರಿಂದ ನಾಟ್ ಜಸ್ಟ್ ದಟ್ ದ ಕಂಪನಿ ಇಸ್ ನೋ ಲಾಂಗರ್ ಲಾಬಿಂಗ್ ಅಂತಲ್ಲ, ಬಟ್ ಇಟ್ ಇಸ್ ಗಿವನ್ ದ ಟೈಮ್ ಫಾರ್ ದ ಗವರ್ಮೆಂಟ್ ಟು ಆಕ್ಚುಲಿ ಥಿಂಕ್, ಓಕೆ ನಾವು ಮೇ ಬಿ ಫಾರೆಸ್ಟ್ ನ ಇನ್ನ ಪ್ರೊಟೆಕ್ಟ್ ಮಾಡಬೇಕು, ಈ ಲಾಬಿಂಗ್ ಇಂಡಸ್ಟ್ರಿಗಳಿಗೆಲ್ಲ ನಾವು ಮೇ ಬಿ ಲೈಸೆನ್ಸ್ ಕೊಡೋದು ಬೇಡವೇನೋ. ಸೊ ಇಟ್ಸ್ ಗಿವನ್ ದೆಮ್ ದಟ್ ಟೈಮ್ ಟು ಥಿಂಕ್, ವಿಚ್ ಇಸ್ ರಿಯಲಿ ಹೆಲ್ಪ್. ಐ ಮೀನ್ ಐ ವುಡಂಟ್ ಸೇ ದಟ್ deforestation rate and then conversion it into oil palm farm plantation ಎಲ್ಲ ಪೂರ್ತಿ ಕಮ್ಮಿ ಆಗೋಗುತ್ತೆ ಅಂತ. But that time ಇದೆಯಲ್ಲ, that's power. ಯಾಕಂದ್ರೆ it has ensured that the dialogues could happen and then people are actually thinking maybe we have to protect the forest ಅಂತ. So ಆ ಲೆಕ್ಕದಲ್ಲಿ I think forest ಗೆ it's benefited certainly. Yeah. ದಟ್ಸ್ ನೈಸ್ ಟು ನೋ. ಯಾಕೆಂದ್ರೆ ಅದೇ ಹೇಳ್ತಾ ಇದ್ನಲ್ಲ, ಸುಮ್ನೆ ಏನೋ ದೊಡ್ಡ ಫೇವರ್ ಮಾಡ್ಬಿಟ್ಟಿದೀವಿ ಅನ್ನೋ ತರಾನೇ ನಾವ್ ಅನ್ಕೊಳ್ಳೋ ಬದಲು ಆಕ್ಚುಲಿ ನಿಮ್ಮ ಬಾಯಿಂದ ಕೇಳ್ತಾ ಲೈಕ್ ಅದು ಡೆಫಿನೆಟ್ಲಿ ಬೆನಿಫಿಟ್ ಆಗಿದೆ ಅಂತ ಕೇಳೋದು ತುಂಬಾನೇ ಖುಷಿ ಅನಿಸ್ತಾ ಇದೆ. ಮತ್ತೆ ಲೈಕ್ ಟೈಮ್ ಅಂತ ಹೇಳ್ತಾರ, ದಟ್ ಇಸ್ ಸೋ ಟ್ರೂ, ಬಿಕಾಸ್ ಇಟ್ ರಿಮೈಂಡೆಡ್ ಮೀ, ನಮ್ಗೆ ಎಷ್ಟೇ ಕೋಪ ಬಂದಿದ್ರು ದೇಸಿ ಅಲ್ಲ, ಕೌಂಟ್ ಅಪ್ ಟು 10 and then your decision or your ಮೈಂಡ್ ಚೇಂಜ್ ಅಂತ. ಹಾಗೆ ಸೊ ಆ ಟೈಮ್ ಸಿಕ್ಕಿರೋದು ಇಟ್ ಹ್ಯಾಸ್ ಲೆಟ್ ಪೀಪಲ್ ಥಿಂಕ್ ಅಬೌಟ್ ಇಟ್ ಅಂತ ಹೇಳಿದ್ದು, ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಥಿಂಗ್ ಅಂಡ್ ಐ ಥಿಂಕ್ ಇಟ್ ಅಪ್ಲೈಸ್ ಫಾರ್ ದ ಎನಿ ಹ್ಯುಮ್ಯಾನಿಟೇರಿಯನ್ causes as well. ಮುಂಚೆಗಿಂತ I feel people have become more accepting and like more considerate towards each other due to the pandemic anta. But that is just my personal feel, I think, and I have experienced that like in friends or like other people I've seen as well. No, true, because majority of these disputes can be sorted out, especially government they need the time a lot to react a lot. So yeah, it has really helped. That is great. But ಇವಾಗ ಎಷ್ಟೋ ಜನಕ್ಕೆ ಈ ತರ ಲೈಕ್ ಅಂದ್ರೆ ಹೂ ಆರ್ ವರ್ಕಿಂಗ್ ಕೈಂಡ್ ಆಫ್ ಅಗೇನ್ಸ್ಟ್ ಇಟ್, ಲೈಕ್ ಅದೇ ಬರ್ನ್ ಮಾಡೋದಾಗ್ಲಿ ಕಡಿಯೋದಾಗ್ಲಿ, ಅವರಿಗೆಲ್ಲ ಆಕ್ಸೆಸ್ ಇಲ್ದಲೆ ಹೋಯ್ತು ಅಂತ ಹೇಳಿದ್ರಿ. ಬಟ್ ನಿಮ್ಮ ವರ್ಕ್ಗೆ ಲೈಕ್ ಫಾರ್ ಯುವರ್ ರಿಸರ್ಚ್ ಆರ್ ವಾಟ್ ಎವರ್, ಅದಕ್ಕೂ ಕೂಡ ನೀವು ಬ್ರೇಕ್ ಹಾಕ್ಬೇಕಾಗಿ ಬಂತ, ಈ ಟ್ರಾವೆಲ್ ರೆಸ್ಟ್ರಿಕ್ಷನ್ ಎಲ್ಲ ಇತ್ತು ಆ ಥರ ಎಲ್ಲ ಇರುವಾಗ, ಇಲ್ಲ ಕುಡ್ ಯು ಕಂಟಿನ್ಯೂ ಲೈಕ್ ವೇರ್ ಯು ಆರ್ ಅಥವಾ ವರ್ ಯು ಸ್ಟಕ್ ಸಮ್ವೇರ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನಮಗೆ. ಅಯ್ಯೋ ಇದು ಗಾಡ್ ಪಾಪಚೆ, that way our research really suffered a lot. So nandu fellowship bandu I just started in 2017, so that's when I started my independent group. Adad nantra I had a baby, so of course research had to be paused a bit. Yeah. And then ಇನ್ನೇನು ಅವ್ನು 1 ವರ್ಷ ಆಗ್ತಿದ್ದಾನೆ, ಇನ್ನೆಲ್ಲ ರಿಸರ್ಚ್ ಪುನಃ ರೆಸ್ಯೂಮ್ ಮಾಡೋಣ ಅಂತ ಹೇಳ್ಬಿಟ್ಟು PhD ಸ್ಟೂಡೆಂಟ್ಸ್ ನ ರಿಕ್ರೂಟ್ ಮಾಡಿದೆ, ಪೋಸ್ಟ್ ಡಾಕ್ಸ್ ನ ರಿಕ್ರೂಟ್ ಮಾಡಿದೆ, ಟೆಕ್ನಿಷಿಯನ್ ಎಲ್ಲ ಅಸೈನ್ ಮಾಡಿದೆ. And then we went into different fields and actually field ನೆಲ್ಲ ಸೆಟಪ್ ಮಾಡಿ, it's a huge undertaking. Because ನಾವು ಟ್ರೀಸ್ ನ ಚೂಸ್ ಮಾಡಬೇಕು, and then ಯಾವ ತರ ಮೆಷರ್ಮೆಂಟ್ ಮಾಡಬೇಕು, and then several thousand pounds ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಹೋಗಿ ನಾವು ಇನ್ಸ್ಟಾಲ್ ಮಾಡಬೇಕು. ಸರಿ, ಇದೆಲ್ಲ ಆಯ್ತು, ಎಲ್ಲ ಸೆಟಪ್ ಆಗಿದೆ, ಇನ್ನೇನ್ ನಾವು ಆರಾಮ್ಸೆ ಕೂತ್ಕೊಂಡು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳೋ ಟೈಮಲ್ಲಿ ಕರೆಕ್ಟ್ ಆಗಿ ಕೋವಿಡ್ ಹಿಟ್ ಆಯ್ತು. ಸೊ ಆಲ್ ದಿ ಎಫರ್ಟ್ ದಟ್ ವಿ ಪುಟ್ ಇನ್, ಪಾಪ ಡೈರೆಕ್ಟ್ಲಿ ನನಗೆ, ಬಿಕಾಸ್ ಆಫ್ ಕೋರ್ಸ್ ಐ ಹ್ಯಾಡ್ ಸ್ಪೆಂಟ್ ಆಲ್ ದ ಟೈಮ್ ಟಾಕಿಂಗ್ and then also being there in the field. ಅಶ್ವಿನ್ ನ ಮನೇಲೆ ಬಿಟ್ಟು ನಾ ಹೋಗಿ ಅಲ್ಲೆಲ್ಲ ಪ್ರಾಜೆಕ್ಟ್ ಮಾಡಕ್ ಹೋಗಿದ್ದೆ. And it was really ಒಂಥರ ಓಕೆ, ಇನ್ನೆಲ್ಲ ರಿಸಲ್ಟ್ಸ್ ಬರುತ್ತೆ, so we can actually see the fruits of all the hard work ಅಂತ ಅನ್ಕೊಂಡ್ರೆ ಪಾಪ ಇದಾಯ್ತು. ಸೊ ನಮ್ ಫೀಲ್ಡ್ ಗೆ ಆಕ್ಸೆಸ್ ಇರ್ಲಿಲ್ಲ. ಪಾಪ ನನ್ ಸ್ಟೂಡೆಂಟ್ ಅಲ್ಲಿ ಹೋಗಿ ಬ್ರೆಜಿಲ್ ಅಲ್ಲಿ ಇನ್ನೇನ್ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ದೇ ಹ್ಯಾಡ್ ಟು ಪಾಸ್. ಅವನ್ಗೆ ಬೇರೆ ಪ್ರಾಜೆಕ್ಟ್ ಅಲೋಕೇಟ್ ಮಾಡ್ಬೇಕಾಗಿ ಬಂತು, ಬಿಕಾಸ್ ವೇಟ್ ಮಾಡಿದ್ವಿ 6 months ಆಯ್ತು, 8 months ಆಯ್ತು, 1 year ಆಯ್ತು. ಪಾಪ ಅವನ್ಗೆ ಫೀಲ್ಡ್ ಗೆ ಆಕ್ಸೆಸ್ ಸಿಗ್ಲಿಲ್ಲ. So the direction of the project had to be changed. All the money we invested, so instrument ನೆಲ್ಲ ಇನ್ಸ್ಟಾಲ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಕೆಲವೆಲ್ಲ ಲೋಕಲೈಟ್ಸ್ ಅದರಲ್ಲಿ ಬ್ಯಾಟ್ರಿ ಗೀಟ್ರಿ ಏನೆಲ್ಲ ತಗೊಂಡೋಗಿದ್ರು, ಬಿಕಾಸ್ ಅವ್ರು ಅದನ್ನ ಉಪಯೋಗಿಸ್ಕೋಬಹುದಿತ್ತು. ಅದೆಲ್ಲ ಲೈಕ್ ಕುಡ್ ಯು ಗೆಟ್ ಇಟ್ ಬ್ಯಾಕ್ ಆರ್ ಡಿಡ್ ಯು ಹ್ಯಾವ್? No, those were all gone. And then ಯಾವ್ಯಾವ್ದೋ animals ಬಂದ್ಬಿಟ್ಟು ತಿನ್ಬಿಟ್ಟಿತ್ತು, because of course it was there for a year. Yes, yeah. So yeah.
I mean, I laugh about it now because for the last 2 years, ಒಂಥರ ಎವ್ರಿ ಡೇ ಏನೋ ಒಂದು ಬರ್ತಿತ್ತು, ಯೋಚನೆ ಈ ತರ ಆಗೋಯ್ತಾ, ಸರಿ ನಾಳೆ ಸರಿ ಮಾಡೋಣ, ಆಮೇಲೆ ನಾಳೆ ಇನ್ನ ಏನೋ ಆಗ್ತಾ ಇತ್ತು. ಸೊ ಅದೇ ತರ ಆಗಿ we pretty much lost everything that we invested at the time. But luckily ivaga restrictions alla ease agi it is looking promising, but we are starting from back to square one and ella puna rebuild ಮಾಡ್ತಾ ಇದೀವಿ. But at least we can do it now. That's the positive side. Oh, that's brilliant. ಅದೇ ಮತ್ತೆ ಅದನ್ನ ಶುರು ಮಾಡೋದಕ್ಕೆ ಲೈಕ್ ನಿಮ್ಗೆ ಫಂಡಿಂಗ್ ಎಲ್ಲ ಗ್ರಾಂಟ್ ಆಗಿದೆ ಅಂತ ಆಯ್ತು ಅಲ್ಲಿಗೆ? ಅಂದ್ರೆ ಫಂಡಿಂಗ್ ಲಕಿಲಿ ಅದೇ ಒಂದು ಫೆಲೋಶಿಪ್ ಸ್ಟಾರ್ಟ್ ಮಾಡಿದಾಗ I was in a very good position. So luckily Royal Society supported my work. They liked my work. Yeah. So hagagi we were one of the fortunate ones where the money was there, or it was we won the awards and all that. So we could actually do a lot to understand the ecosystem. Yes. ಇಲ್ದೇ ಇದ್ರೆ ಪ್ಯಾಚಿ ವರ್ಕ್ ನಡೆಯುತ್ತೆ. ಯಾರೋ ಹೋಗಿ 1 ವರ್ಷ ಏನೋ ಇನ್ವೆಸ್ಟ್ ಮಾಡಿ ಒಂದಿಷ್ಟು ಡೇಟಾ ಕಲೆಕ್ಟ್ ಮಾಡ್ತಾರೆ, ಅದಾದ ನಂತರ ಆ ಪ್ಲಾಟ್ ಬಗ್ಗೆ ಮರ್ತೇ ಬಿಡ್ತಾರೆ. ಸೊ ನಾನು ಹೆಂಗ್ ರೆಸ್ಪಾಂಡ್ ಮಾಡತ್ತೆ ಅಂತ ಆ ಕ್ವೆಶ್ಚನ್ ಇತ್ತಲ್ಲ, ಆ ಕ್ವೆಶ್ಚನ್ ಆನ್ಸರ್ ಮಾಡಕ್ಕೆ ನಿಮ್ಗೆ ತುಂಬಾ ಟೈಮ್ ಬೇಕು. ಬಿಕಾಸ್ ಈ ವರ್ಷ ಇದ್ದಾಗೆ ನೆಕ್ಸ್ಟ್ ವರ್ಷ ಇರಲ್ಲ, ಈ ವರ್ಷ ಇರೋ ಮಳೆ ನೆಕ್ಸ್ಟ್ ಇಯರ್ ಚೇಂಜ್ ಆಗುತ್ತೆ. ಆವಾಗ ಆ ಫಾರೆಸ್ಟ್ ಹೇಗ್ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ತುಂಬಾ ಕಷ್ಟ. ಇಟ್ ನೀಡ್ಸ್ ಟೈಮ್ ಅಂಡ್ ಆಲ್ಸೋ ಲಾಟ್ ಆಫ್ ಮನಿ. And we were lucky that we had time, 5 to 6 years project idu. And then also ಸ್ವಲ್ಪ ದುಡ್ಡಿತ್ತು. But sadly we've now lost out on 2 years. So we'll see. I'm hopeful that we should still be able to satisfy our funders. ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಆ ತರ ಮತ್ತೆ ಶುರು ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀಲಿ ನಿಮ್ಮ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದೀನಿ. ಕೇಳುಗರೆ, ಇವಾಗ ಒಂದೆರಡು ಮಾತು ಹೇಳಿದ್ರಲ್ಲ ಸುನೀತಾ, ಅದ್ರಲ್ಲೇ ಹಿಂಟ್ಸ್ ಇದೆ. ಇನ್ನು ದರ್ ಇಸ್ ಸೋ ಮಚ್ ಟು ಲರ್ನ್ ಅಬೌಟ್ ಲೈಕ್ ಹರ್ ಪ್ರಾಜೆಕ್ಟ್ ಅಥವಾ ಹರ್ ಎಕ್ಸ್ಪೀರಿಯನ್ಸ್ ಎಲ್ಲಾನು. ಆದ್ರೆ ಇಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ, ಅದಾದ್ಮೇಲೆ ಮತ್ತೆ ಸಿಗ್ತೀವಿ ಗಿರೀಶ್, ನಾನು ಹಾಗೂ ಸುನೀತಾ ನಿಮ್ಗೆ. ಆದ್ರೆ ನೀವೆಲ್ಲೂ ಹೋಗ್ಬೇಡಿ, ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. NammRadio WhatsApp number 7338128901. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಪರಿಸರ ತಜ್ಞೆ ಸುನೀತಾ ಅವರ ಮಾತನ್ನ ಕೇಳ್ತಾ, ಹಾಗೆ ನಮ್ಮ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾರೋ ನಮ್ಮ ಎಲ್ಲ ಲಿಸ್ನರ್ಸಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ RJ ಗಿರೀಶ್. ನೀವು ಕೇಳ್ತಾ ಇರೋದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ಬ್ರೇಕ್ ಹೋಗೋ ಮುಂಚೆ ನಾವು ಮಾತಾಡ್ತಾ ಇದ್ವಿ ಸುನೀತಾ ಜೊತೆ. ಸುನೀತಾ ಹೇಳ್ತಾ ಇದ್ರು ದೇರ್ ಆರ್ ಫ್ಯೂ ಚಾಲೆಂಜಸ್. ಅವರ ಈ ಕೋವಿಡ್ ಟೈಮ್ ನಲ್ಲಿ ಟ್ರಾವೆಲ್ ಮಾಡಕ್ಕಾಗದೆ ಸುಮಾರು ಚಾಲೆಂಜಸ್ ಎದುರಾಡ್ಬೇಕಾಯ್ತು ಅಂತ. ಆದ್ರೆ ಸದ್ಯ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಎಲ್ಲಾನು ರಿಲ್ಯಾಕ್ಸ್ ಆಗಿರೋದ್ರಿಂದ ಅವರು ಅವರ ರಿಸರ್ಚ್ ವರ್ಕ್ ನ ರೆಸ್ಯೂಮ್ ಮಾಡ್ಕೋಬಹುದು ಅಂತ ಕೂಡ ಹೇಳಿದ್ರು. ಸುನೀತಾ, ನೀವ್ ಹೇಳಿದ್ರಿ ಯೂಶುವಲಿ ನೀವು ಟ್ರಾಪಿಕಲ್ ಫಾರೆಸ್ಟ್ ಗೆ ವಿಸಿಟ್ ಮಾಡ್ತೀರಿ ಅಂತ. ಜನರಲ್ ಆಗಿ ಈಗ ನಮ್ಗಿರುವಂತ ಒಂದು ಫೀಲಿಂಗ್ ಏನು, ಟ್ರಾಪಿಕಲ್ ಫಾರೆಸ್ಟ್ ತುಂಬಾ ಚೆನ್ನಾಗಿರತ್ತೆ, ಮೇ ಬಿ ಇಟ್ಸ್ ಲೈಕ್ ಅ ವೆಕೇಶನ್, ನೀವ್ ಹೋಗ್ತೀರಿ, ಸುತ್ತಾಡ್ತೀರಿ, ಏನೋ ಒಂದು ರಿಸರ್ಚ್ ಮಾಡ್ಕೊಂಡ್ ಬರ್ತೀರಿ. ಇಸ್ ಇಟ್ ರಿಯಲಿ ಹೌ ಇಟ್ ಇಸ್? ಅಥವಾ ನೀವು ಹೋಗುವಂತ, ಅಥವಾ ರೀಸೆಂಟ್ ಆಗಿ ನೀವು ಅಮೆಝಾನ್ಸ್ ಹೋಗಿದ್ದೆ ಆಗ್ಲಿ, ಅಥವಾ ನೀವು ಆಗ್ಲೇ ಹೇಳಿದ್ರಿ ಇಂಡೋನೇಷ್ಯಾಗ್ ಹೋಗ್ತೀನಿ ಅಂತ, ಪ್ರತಿಯೊಂದು ಕಡೆನೂ ಏನಾದ್ರೂ ಒಂದು ಚಾಲೆಂಜಸ್ ಇರತ್ತೆ? ಅಥವಾ ಜನರಲ್ ನಿಮ್ಮ ಈ ಟ್ರಿಪ್ ಯಾವ ತರ ಇರತ್ತೆ, ಅದ್ರ ಬಗ್ಗೆ ಒಂದು ಇನ್ಸೈಟ್ ಕೊಡಕ್ಕಾಗತ್ತಾ? ಹಂಗ ಅನ್ಸುತ್ತಲ್ಲ, ನಾವು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಜನರಲಿ ವೆಕೇಶನ್ ಕಮ್ ಟು ಮೈಂಡ್. ಐ ಆಮ್ ಎಕ್ಸೈಟೆಡ್ ಅಬೌಟ್ ಮೈ ವರ್ಕ್, ಸೊ ಅದಕ್ಕೋಸ್ಕರ ನಂಗೆ ಟ್ರಾವೆಲ್ ಇಸ್ ಎಕ್ಸೈಟಿಂಗ್. ಬಟ್ ನನ್ನ ಕೆಲಸ ಬೈ ನೋ ಮೀನ್ಸ್ ಇಸ್ ಅ ವೆಕೇಶನ್, ಬಿಕಾಸ್ ಇಟ್ ಇಸ್ ರಿಯಲಿ ಚಾಲೆಂಜಿಂಗ್. ಸೊ ಇನ್ ದ ಸೆನ್ಸ್, ನಾನು ಇಂಡೋನೇಷ್ಯಾ ಅಂತ ಹೇಳಿದ್ರಲ್ಲ, ಇಂಡೋನೇಷ್ಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಬ್ರುನೈದ್ ಹೇಳ್ತೀನಿ. ಬ್ರುನೈಲ್ ಇಳಿತೀವಿ, ಅದಾದ ನಂತರ ಯಾವುದೋ ಒಂದು ಮನೆ ಇರುತ್ತೆ, ರಿಸರ್ಚರ್ಸ್ ಮನೆ, ಅಲ್ಲಿ ಹೋಗ್ತೀವಿ, ಎಲ್ಲ ರಿಸರ್ಚರ್ಸ್ ಎಲ್ಲ ಮಾತಾಡ್ತೀವಿ, ಏನೇನೆಲ್ಲ ಪ್ರಾಜೆಕ್ಟ್ ಇದೆ, ಹೇಗೆಲ್ಲ ಮೆಷರ್ ಮಾಡ್ತೀವಿ ಅಂತ. ಆನ್ ದ ಡೇ ಆಫ್ ದ ಮೆಷರ್ಮೆಂಟ್ ನಾವು ನಮ್ದೆಲ್ಲ ಇನ್ಸ್ಟ್ರೂಮೆಂಟು ಅದೆಲ್ಲಾನು ಒಂದು ಬೋಟ್ಗೆ ಹಾಕೊಂಡು, ಬೋಟಲ್ಲಿ 1.5 ಗಂಟೆ ಟ್ರಾವೆಲ್ ಇರುತ್ತೆ. ಅದಾದ್ಮೇಲೆ ಕಾಡಲ್ಲಿ ನಾವು 4 ಗಂಟೆ ನಡಿಬೇಕು. ಸೊ ಇದು ನಾವಿಲ್ಲಿ ವಾಕ್ ಹೋಗೋ ತರ ಅಲ್ಲ, ಲಿಟ್ರಲಿ ಕಾಲ್ ಕೆಳಗಡೆ ಹಳ್ಳ ದಿಂಡಿ, ಮರ ಹತ್ಬೇಕು, ಮರ ನಿಡಿಬೇಕು, ಹಾರ್ಕೊಂಡು ಹೋಗ್ಬೇಕು. ಆಮೇಲೆ ನಾನು ಕೆಲಸ ಮಾಡೋಂಥ ಜಾಗದಲ್ಲಿ ಬರೀ ನೀರಿರುತ್ತೆ, ಸೊ ಕಾಲು ಮಂಡಿ ತನಕ ನೀರು ಬರ್ತಿರತ್ತೆ. ಆ್ಯಂಡ್ ಎಲ್ಲ ಇನ್ಸ್ಟ್ರೂಮೆಂಟ್ನ ನಾವು ನಮ್ಮ ಬೆನ್ ಮೇಲೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಸೊ ಪ್ರತಿ ಇಂಡಿವಿಜುವಲ್ಲು ಒಂದು 20-25 kg ಬ್ಯಾಕ್ ಪ್ಯಾಕ್ ಹಾಕೊಂಡಿರ್ತೀವಿ. ಸೊ ಕೆಲವು ಸತಿ ಅದನ್ನೆಲ್ಲ ಕ್ಯಾರಿ ಮಾಡಿ ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲೆಲ್ಲ ಇಳಿಸಿ, ದೆನ್ ಆಫ್ ಕೋರ್ಸ್ ದ ಹೋಲ್ ಡೇ ವಿಲ್ ಬಿ ಮೇಕಿಂಗ್ ಮೆಷರ್ಮೆಂಟ್. ಅಂಡ್ ಮೆಷರ್ಮೆಂಟ್ ಮುಗಿಸಿದ ನಂತರ ವಾಪಸ್ ಕೆಲವು ಸತಿ ಅದಷ್ಟು ಹೊತ್ಕೊಂಡು ವಾಪಸ್ ಮನೆಗೆ ಬರಬೇಕು.
ಸೊ ಆ ಡೇಸ್ ಆರ್ ರಿಯಲಿ ಲಾಂಗ್. ಸೊ ನಾವು 6 ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ರೆ ರಾತ್ರಿ ಕತ್ಲಾದ್ಮೇಲೆ ಆಕ್ಚುಲಿ ಫಾರೆಸ್ಟ್ ಎಡ್ಜಿಗೆ ಬರ್ತೀವಿ. ಬೋಟ್ ಜರ್ನಿ ಜನರಲಿ ನಾವು ಲೈಟ್ ಹಾಕೊಂಡ್ಬಿಟ್ಟು ಕತ್ಲಲ್ಲೇ ಮಾಡ್ತೀವಿ. ಸೊ ದಟ್ಸ್ ಲೈಕ್ ಒನ್ ಟೈಪ್ ಆಫ್ ಕ್ಯಾಂಪೇನ್ಸ್ ನಮ್ದು, ವೆ ವಿ ಗೋ ಅಂಡ್ ವಿ ಕಮ್ ಬ್ಯಾಕ್. ವೇರಸ್ ಅದರ್ ಕ್ಯಾಂಪೇನ್ಸ್ ಅಲ್ಲಿ ಹೇಗಿರುತ್ತೆ ಹೇಳಿದ್ರೆ, ಇಷ್ಟೆಲ್ಲ ಹೊತ್ಕೊಂಡು ನಾವು ಕಾಡ್ ಮಧ್ಯಕ್ಕೆ ಹೋಗ್ಬಿಟ್ಟು ಅಲ್ಲೇ ಕ್ಯಾಂಪ್ ಮಾಡ್ತೀವಿ. ಆ ಕ್ಯಾಂಪಿಂಗ್ ಅಲ್ಲಿ ಹೇಗೆ ಹೇಳಿದ್ರೆ, ಎಲ್ಲರೂ ಕ್ಯಾಂಪ್ದು ಟೆಂಟ್ಸ್ ಎಲ್ಲ ಸೆಟ್ ಮಾಡಿ ರಾತ್ರಿ ಹೊತ್ತು ಅದರಲ್ಲೇ ಮಲ್ಕೋತೀವಿ. ಸೊ ಫೆಸಿಲಿಟೀಸ್ ಎಲ್ಲ ತುಂಬಾ ಬೇಸಿಕ್. ಅಂಡ್ ನಾವು ಇರ್ತಾ ಇರೋಂಥ ಜಾಗ ಕೂಡ ಜನರಲ್ ಟೆಂಪರೇಚರ್ ಇಸ್ ಲೈಕ್ 27 to 35 degrees. And then humidity is always above 90%. ಸೊ ಒಳ್ಳೆ ಯಾವಾಗ್ಲೂ ಸ್ವೆಟ್ ಆಗ್ತಾನೆ ಇರುತ್ತೆ. ಅಂಡ್ ದಟ್ ಹಾರ್ಡ್ ಕೆಲಸ. ಅಂಡ್ ದೆನ್ ತುಂಬಾ ನಡಿತೀವಿ ಅಂಡ್ ಹೊತ್ಕೊಂಡು ಓಡಾಡೋದಿರುತ್ತೆ ಅಂಡ್ ಲಾಂಗ್ ಅವರ್ಸು. ಅಂಡ್ ದೆನ್ ವೆರಿ ಬೇಸಿಕ್ ಊಟ, ಯಾಕಂದ್ರೆ ನಾನು ವೆಜಿಟೇರಿಯನ್ ಬೇರೆ. ಸೊ ಜನರಲಿ ಕೆಲವು ಕ್ಯಾಂಪೇನ್ ಅಲ್ಲಿ ಬರೀ ಅನ್ನ, ಉಪ್ಪು, ಪೆಪ್ಪರ್ ತಿನ್ಕೊಂಡಿರ್ತೀನಿ. ಸೊ that's like the hard work we do. But then the camping ಅಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, of course basic camping facility, and also when you have to go to the toilet, ಅಲ್ಲಿ pre-made toilets ಎಲ್ಲ ಇರಲ್ಲ. So one of the campaign ಅಲ್ಲಿ, so literally we had one boys section and a girls section. So one shovel ಕೊಡೋರು. So shovel ಎತ್ಕೊಂಡು ಹೋಗು, ಅಲ್ಲಿ ಗುಂಡಿ ತೋಡು, and then do your business, and then ಗುಂಡಿ ಮುಚ್ಬಿಟ್ಟು ಬರ್ಬೇಕಾಗಿತ್ತು. ಸೊ ಅಂಡ್ ಆಲ್ಸೋ ಒಬ್ರೇ ಹೋಗಕ್ಕಾಗಲ್ಲ, ಯಾಕಂದ್ರೆ ಕಾಡು, ಹಾವು ಬರುತ್ತೆ, ಚೇಳ್ ಬರುತ್ತೆ. ಸೊ ಲಿಟ್ರಲಿ ನಮ್ಗೊಬ್ರು ಗಾರ್ಡ್ ಕಳ್ಸೋರು. ಸೊ ಇಬ್ರು ಪೇರ್ ಆಗ್ಬಿಟ್ಟು ಹೋಗ್ಬೇಕಿತ್ತು. ಸೊ ಅವ್ರ ಎದುರುಗಡೆಯಿಂದ ನಿಂತ್ಕೊಂಡು ಕಾಯೋರು, ನಾವ್ ಹಿಂದ್ಗಡೆ ಹೋಗ್ಬಿಟ್ಟೆಲ್ಲ ಮಾಡಿ ಮುಗಿಸಿ ಬರ್ಬೇಕಿತ್ತು. ಐ ಮೀನ್ ಆಫ್ ಕೋರ್ಸ್ ಇವಾಗ ನಾವೆಲ್ಲ ಸಿಕ್ತಾಗ ಅದ್ರ ಬಗ್ಗೆ ನಗ್ತೀವಿ, ಬಟ್ ವೆಲ್ ದಿಸ್ ವಾಸ್ ಆಕ್ಚುಲಿ ಹ್ಯಾಪನಿಂಗ್. ಇಟ್ ವಾಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಸೊ ಅಫ್ ಕೋರ್ಸ್ ಅಲ್ಲಿರ್ತಾ ಕೆಲವು ಸತಿ ಅನ್ಸುತ್ತೆ, ಯಪ್ಪ ಯಾಕಾದ್ರೂ ಇದನ್ನ ಮಾಡ್ತಿದೀನೋ, ಇಷ್ಟೊಂದು ಕಷ್ಟ ಅಂತ. But then you finish your field work and you actually sit in that boat, and the boat journey that you're doing through the middle of the forest, you just feel like, wow, okay, this is all worth it anta kelosati ansutte. And then secondly, also the people you interact with. So it's not just the researchers. Of course, researchers jothe matadadella, it's really nice. You get to hear about all the different advancement in the field, their way of working, their way of thinking. So it is really intellectually stimulating. ಬಟ್ ನನಗೆ ಆಲ್ಸೋ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಆ ಲೋಕಲ್ ಗೈಡ್ ಜೊತೆ ನಾವು ಕೆಲಸ ಮಾಡ್ತೀವಲ್ಲ. ಸೊ ಆ ಕಾಡಲ್ಲಿ ನಾನೊಬ್ಳೆ ಹೋದ್ರೆ ಲಿಟ್ರಲಿ ನೆಕ್ಸ್ಟ್ ಡೇ ನಾವು ಸತ್ತೋಗ್ಬೋದು, ಯಾವ್ದೋ ಹಾವು ಹತ್ರ ಕಚ್ಚಿಸ್ಕೊಂಡು ಅಥವಾ ಎಲ್ಲೋ ಮರದಿಂದ ಬಿತ್ತೋ ಏನೋ ಆ ತರ ಆಗುತ್ತೆ. ಬಟ್ ವಿ ಆಕ್ಚುಲಿ ರಿಲೈ ಆನ್ ದ ಲೋಕಲ್ ಗೈಸ್. ಸೊ 3-4 ಜನ ನಮ್ ಜೊತೆ ಬರ್ತಾರೆ. ಪಾಪ ಅವ್ರು ನಮ್ಗೆ ಆಕ್ಚುಲಿ ಎಲ್ಲ ಹೊತ್ಕೊಂಡು ಹೋಗೋಕೆಲ್ಲ ಹೆಲ್ಪ್ ಮಾಡ್ತಾರೆ. ಆಮೇಲೆ ಫೀಲ್ಡ್ ಅಲ್ಲೂ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ನಾ ಇನ್ಸ್ಟ್ರೂಮೆಂಟ್ ಏನೋ ಸೆಟಪ್ ಮಾಡ್ಬೇಕು, ಮರ ಹತ್ಬಿಟ್ಟು ಮಾಡ್ಬೇಕು ಅಂತ ಹೇಳಿದ್ರೆ ಜನರಲಿ ಅವರೇ ಮರ ಹತ್ತಾರೆ. ಅಂಡ್ ದೆನ್ ನಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅವರೆಲ್ಲ ಇನ್ಸ್ಟಾಲ್ ಮಾಡ್ತಾರೆ. ಸೊ ರಿಯಲಿ ದೇ ಲೈಕ್ ಅ ಗೋ ಟು ಪೀಪಲ್ ಅಲ್ಲಿರ್ತಾ. ಬಟ್ ದೆನ್ ಬಿಕಾಸ್ ಯು ಸ್ಪೆಂಡ್ ಸೊ ಮಚ್ ಟೈಮ್ ವಿತ್ ದೆಮ್ ಅಲ್ಲ, ಯು ಆಕ್ಚುಲಿ ಗೆಟ್ ಟು ನೋ ದೆಮ್, ದೇರ್ ಲೈಫ್ ಸ್ಟೈಲ್, ಹೌ ದೇ ಥಿಂಕ್, ಹೌ ದೇ ಆಪರೇಟ್, ವಾಟ್ಸ್ ದೇ ಕನೆಕ್ಷನ್ ವಿತ್ ದ ಫಾರೆಸ್ಟ್. ಅಂಡ್ ದೋಸ್ ಥಿಂಗ್ಸ್ ಆರ್ ರಿಯಲಿ ಎನ್ರಿಚಿಂಗ್. ಅಂಡ್ ಒಂಥರ ನಾವು ಪ್ರತಿಯೊಂದು ಕಡೆ ಹೋಗಿರೋ ಜಾಗದಲ್ಲಿ ಹೊಸ ಹೊಸ ಜನ ಮೀಟ್ ಮಾಡ್ತೀವಿ. So of course, although my work is incredibly hard, like literally it's labor intensive, ಬೆಳಗಿಂದ ಮನೆಗೆ ಬರೋಷ್ಟಲ್ಲಿ ಫುಲ್ ಸುಸ್ತಾಗಿ ಅಪ್ಪ ಸಾಕಪ್ಪ ಅಂತ ಅನ್ಸ್ತಿರುತ್ತೆ. ಬಟ್ ಆದ್ರೆ ಇದನ್ನೆಲ್ಲ ಯೋಚನೆ ಮಾಡಿದಾಗ ಇಟ್ ರಿಯಲಿ ಫೀಲ್ಸ್ ವೆರಿ ರಿವಾರ್ಡಿಂಗ್. ಸೊ ಇದು ಯೂಶಲಿ ಎಷ್ಟು ದಿನದ್ದು ಇರತ್ತೆ ನಿಮ್ಮ ಈ ಒಂದು ಕ್ಯಾಂಪಿಂಗ್ ಆಗಿರ್ಬೋದು ಅಥವಾ ಒಂದು ಜರ್ನಿ ನಿಮ್ದು ಎಷ್ಟು ದಿನದ ಮಟ್ಟಕ್ಕೆ ಇರತ್ತೆ ಸುನಿತಾ? ಯೂಶಲಿ ಐ ಮೀನ್ ಹೋಗಕ್ಕೆ, ಸೆಟಪ್ ಮಾಡಕ್ಕೆ, ಅದಕ್ಕೆಲ್ಲ ಯೋಚನೆ ಮಾಡಿದ್ರೆ ಮಿನಿಮಮ್ 1 week to 10 days ಅಂತೂ ಇರುತ್ತೆ. ಸೊ ದಾಟ್ಸ್ ಲೈಕ್ ದಿ ಆವ್ರೇಜ್ ಟೈಮು. ಬಟ್ ಪ್ರೀ ಅಶ್ವಿನ್ ಟೈಮ್ ಅಂದ್ರೆ ನನ್ನ ಮಗು ಆಗೋ ಮುಂಚೆ ಲಾಂಗರ್ ಪೀರಿಯಡ್ಸ್ ಆಫ್ ಟೈಮ್ ಹೋಗ್ತಾ ಇದ್ದೆ. ಸೊ ಅಮೆಝಾನ್ ಫಾರೆಸ್ಟ್ ಅಂತ ತುಂಬಾ ಮಾತಾಡಿದ್ವಲ್ಲ ನಾವು, ಅಲ್ಲಿ ಅಮೆಝಾನ್ ನದಿ ಆಲ್ ದ ವೇ ಫ್ರಮ್ ಎಡ್ಜ್, ಸೋಲಿಮಾಯ್ಸ್ ಅಂತ ಹೇಳ್ಬಿಟ್ಟು ಅದು ವೈಟ್ ವಾಟರ್ ರಿವರು. ಸೊ ಅಲ್ಲಿಂದ ಹಿಡಿದು ಮೌತ್ ಆಫ್ ದ ರಿವರ್. ಸೊ ಇಟ್ಸ್ ಅ ರಿಯಲಿ ಲಾಂಗ್ ಜರ್ನಿ. ಸೊ ಆ ಒಂದು ಬೋಟ್ ಅಲ್ಲಿ ನಾವು ಇದ್ದು ಮೆಷರ್ಮೆಂಟ್ಸ್ ಮಾಡ್ತಾ ಇದ್ವಿ. ಸೊ ನಮ್ಮ ಮನೆ ನಾನೆಲ್ಲ ಡಿಸ್ಕ್ರೈಬ್ ಮಾಡಿದ್ನಲ್ಲ, ಈ ಕ್ಯಾಂಪೇನ್ ಅಲ್ಲಿ ನಮ್ಮ ಮನೆ ಬೋಟ್ ಆಗಿತ್ತು. ಸೊ ಬೋಟ್ ಅಲ್ಲಿ ಇದ್ವಿ ಒಂದು 30 ಜನ. ಅಂಡ್ 30 ಜನ ಆ ಬೋಟ್ ಇಂದ ಕೆಲಸ ಮಾಡ್ತಾ ಇದ್ವಿ. ಅಂಡ್ ಪ್ರತಿ ಸತಿ ಒಂದು ಫಾರೆಸ್ಟ್ ನ ಆಕ್ಸೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಬೋಟ್ ಇಂದ ಚಿಕ್ಕ ಬೋಟ್ಗೆ ನಮ್ಮ ಇನ್ಸ್ಟ್ರೂಮೆಂಟ್ ನೆಲ್ಲ ಹಾಕಿ ಬೋಟಿಂದ ಫಾರೆಸ್ಟ್ ನ ಚಿಕ್ಕ ಬೋಟಿಂದ ಫಾರೆಸ್ಟ್ ಆಕ್ಸೆಸ್ ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ವಿ. ಅಂಡ್ ರಾತ್ರಿ ಹೊತ್ತು ವಾಪಸ್ ಬಂದು ಬೋಟ್ ಅಲ್ಲಿ ಮಲ್ಕೋತಾ ಇದ್ವಿ, ಈ ಬಿಗ್ ಬೋಟ್ ಅಲ್ಲಿ. ಈ ಕೇರಳದಲ್ಲೆಲ್ಲ ಹೌಸ್ ಬೋಟ್ಸ್ ಇರುತ್ತಲ್ಲ ಆತರ, ಅಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಆತರ. ಸೊ ಆ ಕ್ಯಾಂಪೇನ್ ಅಲ್ಲಿ ನಾನು 3 ತಿಂಗಳು ಹೊಟ್ಟೋಗಿದ್ದೆ. ಬಟ್ ಅವಾಗಿನ ಮಗು ಆಗಿರ್ಲಿಲ್ಲ, ಸೊ ಇಟ್ ವಾಸ್ ಈಸಿಯರ್. So it depends on the questions that we are asking and how long we have to go.
ಬಟ್ ಇವಾಗ ನನ್ನ ಟೀಮ್ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ PhD ಸ್ಟೂಡೆಂಟ್ಸು ಪೋಸ್ಟ್ ಡಾಕ್ಸ್ ಎಲ್ಲ ಹೋಗ್ಬಿಟ್ಟು ಅದನ್ನ ಆ ಸ್ಟೈಲ್ ಆಫ್ ರಿಸರ್ಚ್ ಮಾಡ್ತಿದ್ದಾರೆ. ಬಟ್ ಜನರಲಿ ಇವಾಗ I go set up the plot, we discuss the plan for the project depending on the questions, and then ಹೇಗೆ ಮೆಷರ್ಮೆಂಟ್ಸ್ ಮಾಡ್ಬೋದು ಅಂಡ್ ಯಾವ ಟೈಮ್ ಆಫ್ ದ ಇಯರ್ ಹೋಗಿ ಮೆಷರ್ಮೆಂಟ್ಸ್ ಮಾಡಬೇಕು, ಹೇಗೆ ಮೆಷರ್ಮೆಂಟ್ ಮಾಡಬೇಕು, ಆ ಪಾರ್ಟ್ ಆಫ್ ದ ಕ್ಯಾಂಪೇನ್ಗೆ ಇವಾಗ ನಾ ಹೋಗ್ತೀನಿ. ಅಂಡ್ ದೆನ್ ದಿ ಆಕ್ಚುಯಲ್ ಮೆಷರ್ಮೆಂಟ್ಸ್ ಇಟ್ ಸೆಲ್ಫ್ ನಂದು ಸ್ಟೂಡೆಂಟ್ಸ್ ಅಂಡ್ ಇವಾಗ ಪೋಸ್ಟ್ ಡಾಕ್ಸ್ ಮಾಡ್ತಿದ್ದಾರೆ. ಸೊ ಒಂದು ನಾ ಕೇಳಕ್ ಇಷ್ಟಪಡೋದು ಇಲ್ಲಿ ಸುನೀತಾ, ಐ ಆಮ್ ಶೋರ್ ಈ ಜರ್ನಿನಲ್ಲಿ ಮೊದ್ಲಗೇನೆ ಬಹಳ ಪ್ರಿಮಿಟಿವ್ ಕೂಡ ಅಲ್ಲ, ತುಂಬಾ ವೆರಿ ಬೇಸಿಕ್ ಫೆಸಿಲಿಟೀಸ್ ಇರತ್ತೆ ನಿಮಗೆ. ಅಂತದ್ರಲ್ಲಿ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ನೆಟ್ವರ್ಕ್ ಆಗ್ಬೋದು, ಫೋನ್ ಆಗ್ಬೋದು, ಕನೆಕ್ಷನ್ಸ್ ಡೆಫಿನೆಟ್ಲಿ ನೀವು ಕಾಡ್ ಮಧ್ಯೆ ಹೋದ್ರೆ ಅಥವಾ ಇಂಥ ಸಿಚುವೇಶನ್ ಅಲ್ಲಿ ಯಾವ್ದು ಸಿಗೋದೇ ಇಲ್ಲ. ಹೊರಗಿನ ಪ್ರಪಂಚದಿಂದ ಕಂಪ್ಲೀಟ್ ಕಟ್ ಆಫ್ ಆಗಿ ಕೇವಲ ಈ ಕಾರ್ಡ್ನಲ್ಲಿ ಇದ್ರಲ್ಲೆಲ್ಲ ಇದ್ ಬರೋದಕ್ಕೆ ಐ ಆಮ್ ಶೋರ್ ಯು ನೀಡ್ ಟು ಹ್ಯಾವ್ ಸಚ್ ಅ ಬಿಗ್ ಡಿಟರ್ಮಿನೇಷನ್. ಎಸ್ಪೆಷಲಿ ನೀವು ಹೇಳಿದ್ರಿ ಈಗ ಮಗು ಕೂಡ ಇದೆ ಅಂತ. ಸೊ ತುಂಬಾನೇ ಡಿಟರ್ಮಿನೇಷನ್ ಇರ್ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ನಿಮ್ಮ ಕೆಲ್ಸದ ಮೇಲಿರೋ ಪ್ಯಾಷನ್, ನೀವು ಮಾತಾಡ್ಬೇಕಾದ್ರೆ ಪ್ರತಿಯೊಂದು ಮಾತಲ್ಲೂ ಗೊತ್ತಾಗ್ತಿರೋದು ಎಷ್ಟು ನಿಮಗೆ ಕೆಲ್ಸದ ಬಗ್ಗೆ ನಿಮಗೆ ಪ್ಯಾಷನ್ ಇದೆ ಅಂತ. ಸೊ ಇದನ್ನೆಲ್ಲಾನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಐ ಆಮ್ ಶೋರ್ ಫ್ಯಾಮಿಲಿ ಕೂಡ ನೀವು ಬಿಟ್ಕೊಡ್ತಿಲ್ಲ, ಇಲ್ಲಿ ಅವ್ರನ್ನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ, ಹಾಗೆ ನಿಮ್ಮ ಕೆಲಸ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು, ನಿಮ್ಮ ಪೋಸ್ಟ್ ಡಾಕ್ ಸ್ಟೂಡೆಂಟ್ಸ್ ನ ಗೈಡ್ ಮಾಡ್ಕೊಂಡು, ಹಾಗೆ ರಿಸರ್ಚ್ ವರ್ಕ್ ನಲ್ಲಿ ತುಂಬಾನೇ ನಿಮ್ಮ ಶ್ರಮ ಹಾಕ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣಂತೆ ನಿಮ್ಮ ಹತ್ರ ಇದೊಂದು ಬ್ರೇಕ್ ನ ನಂತರ. ಕೇಳುಗರೆ, ಕೇಳ್ತಾ ಇದ್ದೀರಿ ಅಲ್ವಾ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಇವತ್ತು ನಮ್ ಜೊತೆಗೆ ಇವ್ರ ಮಾತು ಕೇಳ್ತಾ ಇದ್ರೆ ಯಾವ್ದೋ ಒಂದು ಹಾಲಿವುಡ್ ಮೂವಿನೋ, ಟು ಬಿ ಫ್ರಾಂಕ್ ಲೈಕ್ ನಂಗೆ ಇಂಡಿಯಾನಾ ಜೋನ್ಸ್ ನಮ್ದೇ ಒಂದು ಓನ್ ವರ್ಷನ್ ನಮ್ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ರೆಗ್ಯುಲರ್ ಆಗಿ ನೋಡಿದ್ರೆ ಸುಮಾರು ಇಲ್ಲಿ ಅಕ್ಕಪಕ್ಕ ಇಲ್ಲಿರುವಂತವ್ರಿಗೆಲ್ಲ ತುಂಬಾ ಪರಿಚಯ, ಇವರು ಓಡಾಡ್ಕೊಂಡಿರ್ತಾರೆ. ಆದ್ರೆ ಇವ್ರು ಹೋಗಿ ಅಮೆಝಾನ್ಸ್ ನಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರೋದು ತಿಳ್ಕೊಳ್ಳೋದಕ್ಕೆ ನನ್ಗಂತೂ ಹೆಮ್ಮೆ ಅನಿಸ್ತಾ ಇದೆ. ನೀವುಗಳು ಕೂಡ ಹಾಗೆ ಅನ್ಕೊಂಡು ಮುಂದಿನ ಸೆಗ್ಮೆಂಟ್ ಗೆ ಕಾಯ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈ ಬ್ರೇಕ್ ನ ನಂತರ ಮತ್ತೆ ಬರ್ತಾ ಇದೀವಿ, ನಾನು ಮತ್ತೆ ರಶ್ಮಿ. ಇವತ್ತಿನ ನಮ್ಮ ಗೆಸ್ಟ್ ಸುನೀತಾ ಜೊತೆ ಮಾತಾಡ್ತಾ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NammRadio ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ RJ ಗಿರೀಶ್ ಹಾಗೂ ನಮ್ಮ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್, ವೆರಿ ಡೇರಿಂಗ್, ವೆರಿ 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 ಮಲ್ಟಿ ಟ್ಯಾಲೆಂಟೆಡ್ ಅಂಡ್ ಏನಂತ ಹೇಳಬಹುದು, ಆಸ್ ಗಿರೀಶ್ ವಾಸ್ ಸೇಯಿಂಗ್, ಲೇಡಿ ಇಂಡಿಯಾನಾ ಜೋನ್ಸ್ ಸುನೀತಾ ನಮ್ಮ ಜೊತೆಗಿದ್ದಾರೆ. ಸೊ ಸುನೀತಾ, ಮತ್ತೆ ನಿಮ್ನ ಶೋಗೆ ಲೈಕ್ ಇನ್ವೈಟ್ ಮಾಡ್ತಾ ನಾನು ಏನ್ ಕೇಳ್ಬೇಕು ಅಂತ ಇದ್ದೆ ಅಂತ ಹೇಳಿದ್ರೆ, ನಿಮ್ಮ ಈ ಜರ್ನಿಯಲ್ಲಿ, ನಿಮ್ಮ ಈ ಪ್ರಾಜೆಕ್ಟ್ಸ್ಗಳಲ್ಲಿ ಯಾವ್ದಾದ್ರು ಒಂಥರ ತುಂಬಾ ಮೆಮೊರೇಬಲ್ ಇವೆಂಟ್ ನಡೆದಿರುವಂಥದ್ದು ದಟ್ ಈಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್ ಮೇ ಬಿ, ಅಥವಾ ಏನೋ ಲೈಕ್ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋ ಅಂಥದ್ದು ಏನಾದ್ರೂ ಒಂದಿದ್ಯಾ? ತುಂಬಾ ಇದೆ ಯೋಚನೆ ಮಾಡಕ್ಕೆ, ಹೇಳಕ್ಕೆ. ಯಾಕಂದ್ರೆ ಪ್ರತಿ ಸತಿ ಒಂದು ಫೀಲ್ಡ್ ಟ್ರಿಪ್ ಮೇಲೆ ಹೋದಾಗ ನಾ ಹೇಳ್ತಿದ್ನಲ್ಲ, ನಾವು ಲೋಕಲ್ ಪೀಪಲ್ ಜೊತೆ ತುಂಬಾ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಯು ಆಕ್ಚುಲಿ ಒಂಥರ ಫಾರ್ಮ್ ಅ ವೆರಿ ಸ್ಟ್ರಾಂಗ್ ಬಾಂಡ್ ವಿತ್ ದೆಮ್. ದೇ ಆಲ್ಮೋಸ್ಟ್ ಬಿಕಮ್ ಯುವರ್ ಫ್ರೆಂಡ್ಸ್. ಅಂಡ್ ದೆನ್ ನೆಕ್ಸ್ಟ್ ಟೈಮ್ ಅದೇ ಫೀಲ್ಡ್ ವರ್ಕ್ ಹೋದಾಗ ಅದೇ ಫೀಲ್ಡ್ ಸಪೋರ್ಟ್ ಸ್ಟಾಫ್ ಬಂದ್ರು ಅಂತ ಹೇಳಿದ್ರೆ ಯು ರಿಯಲಿ ಗೆಟ್ ಎಕ್ಸೈಟೆಡ್. ಸೊ ಅದೇ ಥೀಮ್ ಅಲ್ಲಿ ಸೊ ಈ ಸತಿ ಹೋದಾಗ ನನ್ ಜೊತೆ ಕೆಲಸ ಮಾಡ್ತಿರೋರ್ದು ಲೋಕಲ್ ಕಮ್ಯುನಿಟಿ ಕರ್ಕೊಂಡು ಹೋದ್ರು. ಬಿಕಾಸ್ ಹಿ ಹ್ಯಾಡ್ ನಮ್ ಜೊತೆನೆ ನಮ್ ಫಾರೆಸ್ಟ್ ಪ್ಲಾಟ್ ನ ಸೆಟಪ್ ಮಾಡಕ್ ಹೆಲ್ಪ್ ಮಾಡಿದ್ರು. ನಮ್ ಟ್ರೀಸ್ ಜೊತೆ ಎಲ್ಲ ಕೆಲಸ ಮಾಡ್ತಾರೆ. ಅಂಡ್ ದೆನ್ ವಿ ಹ್ಯಾಡ್ ಅ ಲಾಂಗ್ ಕಾನ್ವರ್ಸೇಷನ್ ಅಬೌಟ್ ದ ಹೆಲ್ತ್ ಆಫ್ ದ ಟ್ರೀಸ್ ಈ ಸತಿ. But then the nice thing was this year, he got married last time when we had gone 2 years ago, and he had a baby girl. ಸೊ ನಮ್ಮನ್ನೆಲ್ಲ ಅವ್ನ ಕಮ್ಯುನಿಟಿ ಕರ್ಕೊಂಡು ಹೋಗ್ಬಿಟ್ಟು, ಕಮ್ಯುನಿಟಿ ಐ ಮೀನ್ ಇಟ್ಸ್ ಅ ವೆರಿ ಬೇಸಿಕ್ ಕಮ್ಯುನಿಟಿ. ಪಾಪ ಅವರು ಮಿಡ್ಲ್ ಆಫ್ ದ ಫಾರೆಸ್ಟ್, ಲೈಕ್ ಇನ್ ದಿ ಅಮೆಝಾನ್ ಹಿ ಹ್ಯಾಸ್ ಅ ಕಮ್ಯುನಿಟಿ. ಅಂಡ್ ಕಮ್ಯುನಿಟಿಯಲ್ಲಿ 10 ಜನ, that's like one ಹಳ್ಳಿ ಅಲ್ಲಿ, ಇಂಡಿಜಿನಸ್ ಕಮ್ಯುನಿಟಿ. ಅಂಡ್ ಎವ್ರಿಥಿಂಗ್ ಇಸ್ ವೆರಿ ಬೇಸಿಕ್. ಸೊ ಅಲ್ಲೇ ಸಿಗೋಂತ ಮರದಿಂದ ಮನೆ ಕಟ್ಕೊಂಡಿದ್ದಾರೆ. ಅಂಡ್ ಏನು ಫರ್ನಿಚರ್ಸ್ ಇಲ್ಲ, ಎಲ್ಲ ನೆಲದ ಮೇಲೆ ಕೂತ್ಕೋತಾರೆ. ಅಂಡ್ ಬೇಸಿಕ್ ಯುಟೆನ್ಸಿಲ್ಸ್ ಇಟ್ಕೊಂಡಿದ್ದಾರೆ. ಅಂಡ್ ದೆನ್ ಅವ್ರ ಊಟ ತಿಂಡಿ ಕೂಡ ಎಲ್ಲ ಅಲ್ಲೇ ಬೆಳೆಸ್ಕೋತಾರೆ. ಅಂಡ್ ದೆನ್ ಲೋಕಲ್ ರಿವರ್ ಅಲ್ಲಿ ಫಿಶ್ ಮಾಡ್ತಾರೆ. ಸೊ ಲಿಟ್ರಲಿ ದೇ ಆರ್ ಸೆಲ್ಫ್ ಸಫಿಶಿಯಂಟ್ ಅಂಡ್ ದೇ ಆರ್ ರಿಯಲಿ ಹ್ಯಾಪಿ.
But the joy that I can see in his eye to actually show that little girl to us, like, okay, ಇವರೆಲ್ಲ ರಿಸರ್ಚರ್ಸ್ UK ಇಂದ ಬಂದವರು, ಅವರಿಗೆ ನಾನು ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳೋಂತ ಜಾಯ್ ಇತ್ತಲ್ಲ, ಅಂಡ್ ದಟ್ ಕ್ಲೋಸ್ನೆಸ್ ದಟ್ ಯು ಫೆಲ್ಟ್, ಬಿಕಾಸ್ ನಾವೇನು ಬರ್ತ್ ಹೋಗ್ತೀವಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೇನೋ ವೇಜ್ ಪೇ ಮಾಡ್ತೀವಿ, ಬಂದ್ಬಿಡ್ತೀವಿ ಅಂತ ನಾವು ಅನ್ಕೋತೀವಿ. But then for them it was really special. He was treating us as though we were like part of the family. And that's the bond we actually form. So it's not just that we go and work for 10 days and then we forget about it, or we go and just, oh wow, we scientific discovery madidvi, okay na nature paper baritini. Yeah, it's some part of it that is true, but then it goes beyond that, because you actually make everlasting friendships as a reason of that. I mean, this is just one example. So onthara ಅಲ್ಲಿ ಹೋದಾಗ ವೆರಿ ಬೇಸಿಕ್ ಏನು ಇರ್ಲಿಲ್ಲ ಮನೆಯಲ್ಲಿ, ಆದ್ರೂನು ನಮ್ಗೆ ಕಾಫಿ ಮಾಡ್ಕೊಡಕ್ಕೆ ಟ್ರೈ ಮಾಡಿದ್ರು. ಅಂಡ್ ದೆನ್ ಕಾಫಿ ನಾವು ಬೇಡ ಅಂತ ಹೇಳಿದ್ರೆ he was feeling offended, ಅಯ್ಯೋ ಯಾಕೆ ಕುಡಿತಿಲ್ಲ ಅಂತ, ಅಂಡ್ ಕುಡಿದ್ವಿ, and he was really happy and it brought real joy to him. So this is just like working with a field work ಅಲ್ಲ. But then like ನಾ ಮೆಕ್ಸಿಕೋ ಕೆಲಸ ಮಾಡ್ತೀನಿ, ಇಂಡೋನೇಷಿಯಾ ಕೆಲಸ ಮಾಡ್ತೀನಿ, ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತೀನಿ, ಬ್ರೆಜಿಲ್, everywhere all the researchers have become my good friends as well. So the network that you form ಅಲ್ಲ, you never feel alone, because wherever you go you make friends because of the type of work that I do, which is really special. And I think when it is niche as well, you know, like people connect to you very close, and they become very close alla when they connect to you, yakendre you both have that sense that only we can understand what we are talking or what we are doing. That is true as well, because antara haudu, you form friendship. I mean, that is the way we connect initially. But yeah, it is special, because al hodaga whatever luxuries we have back in the UK, none of that really matters, because ultimately ಅಲ್ಲಿ ಏನು ಎಲ್ಲರೂ ಸ್ವೆಟ್ ವಾಸನೆ, ಲೈಕ್ ಲಿಟ್ರಲಿ ಗಬ್ಬನಾತ ಬರ್ತಿರ್ತೀವಿ, ಬಟ್ಟೆ ತೊಳಿಯಕ್ಕೆ ವಾಶ್ ಮಾಡಕ್ಕೆ ಆಪ್ಷನ್ ಇಲ್ಲ, ಅದೇ ಕೊಳಕ್ ಬಟ್ಟೆ ಹಾಕೋತೀವಿ, ಅಂದ್ರೆ ಬೆಳಗ್ಗೆ 6 ಗಂಟೆ ಎದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ರಾತ್ರಿ ಬರ್ತೀವಿ, ನಮ್ದೇ ನಾವ್ ಅಡಿಗೆ ಮಾಡ್ಕೋತೀವಿ, ಲೈಕ್ ಲಿಟ್ರಲಿ ಇಟ್ಸ್ ಹಾರ್ಡ್ ವರ್ಕ್. But then in the middle of all of that, there's that joy of connecting with people, and also actually making understanding how the ecosystem works, which I think is quite special. Yeah, very special truly. ಮತ್ತೆ ಇದು ಏನಪ್ಪಾ, ನಿಮ್ಮ ಪ್ರಾಜೆಕ್ಟ್ಗೆ ಯಾವ ರೀತಿ ಲೈಕ್ ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ, ಫಂಡಿಂಗ್ ಸಿಗ್ತಾ ಇದೆ, ಹೇಗೆ ಇಲ್ಲಿ ಗವರ್ನಮೆಂಟ್ ಇರ್ಬೋದು, ಇಲ್ಲಿ ಎಜುಕೇಶನ್ ಸಿಸ್ಟಮ್ ಇರ್ಬೋದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅವಾಗಲೇ ಶೇರ್ ಮಾಡಿದ್ರಿ. ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾಡ್ತಾ ಇರೋ ಕೆಲಸಗಳನ್ನ ರೆಕಗ್ನೈಸ್ ಕೂಡ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ದೇರ್ ಮಸ್ಟ್ ಬಿ ಸಮ್ ಅವಾರ್ಡ್, ಸಮ್ ರೆಕಗ್ನಿಷನ್ಸ್ ದಟ್ ಯು ಹ್ಯಾವ್ ಗಾಟ್. ಅದ್ರ ಬಗ್ಗೆ ನಮ್ಮ ಕೇಳುಗರ ಹತ್ರ ಹಂಚ್ಕೊಳ್ಳಿ ಸುನೀತಾ. I mean, as I said, I was really lucky. Papa, there are many brilliant researchers across the world and also in the UK who do. I mean, I think I'm just a really, I don't know, I was lucky. Probably I was at the right place at the right time to get this funding. And funding secured, as I said, it was Royal Society alva. So Royal Society, because of all its connection with the government, with also with the royals, we were given a lot of opportunity to go and talk about our research and actually make a difference. So in the sense, Nam team we were given an opportunity to go and shadow ministers in the parliament and to actually make a difference in terms of planting trees across the country. So new policies kella hege shape ಮಾಡ್ಬೋದು. So we offered scientific evidence that we were collecting at the time. So ಆ ರೀತಿ ಇರ್ಬೋದು. And general recognition andre sometimes you are also made to feel special. Yes. So one of the instances where we were invited to go to Buckingham Palace to have afternoon tea with the royals. Wow. Where, I mean, generally we were talking about environmental issues, and they were really interested to know about my work in the Amazon, because at the time Amazon trees so harmful greenhouse gases na release ಮಾಡ್ತಿದೆ ಅಂತ ಹೇಳ್ಬಿಟ್ಟು, that was our research outcome ಬಂದಿತ್ತು ಅವಾಗ. So it was a bit of a news at the time. So they really wanted to know, okay, what does that mean to the forests in general across the planet? Should we be worried? Policy implications in Aridya. And it was really rewarding because again there it was just a conversation. They were really interested to know what we were doing and how we were making a difference, and also how they can help us. Because ನಾವು ಆಲ್ವೇಸ್ ನಾವು ಅನ್ಕೋತೀವಿ, ಅಯ್ಯೋ ಇದು ಯಾರಪ್ಪ ದುಡ್ಡು ಕೊಡಲ್ಲ, ಅದ್ ಮಾಡಲ್ಲ, ಇದ್ ಮಾಡಲ್ಲ, ಕಷ್ಟ ಆಗುತ್ತೆ ಅಂತ. ಬಟ್ ಆಕ್ಚುಲಿ ಟು ಬಿ ಆನೆಸ್ಟ್, sometimes it's the other way around. They want to know
Yes. and all you have to do is actually just speak. And Yeah. I guess it was fairly special. So was it just your team then, like Buckingham Palace ಅಲ್ಲಿ? ಇಲ್ಲ, ಸೊ Yeah. ರಾಯಲ್ ಸೊಸೈಟಿ ಫೆಲೋಸ್, ಸೊ ಈ ಫೆಲೋಶಿಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಐ ಮೀನ್ ದ ಸಕ್ಸಸ್ ರೇಟ್ ಆಫ್ ದ ಫೆಲೋಶಿಪ್ ಇಸ್ ಓನ್ಲಿ 4%. ಸೊ ಬಟ್ 500 ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ತಾರೆ, ಅದರಲ್ಲಿ ಲೈಕ್ ಅ ಸ್ಮಾಲ್ ಪರ್ಸೆಂಟೇಜ್, ಟೈನಿ percent of them get lucky, and then eventually they're given this opportunity to have a team of their own and make a difference to science. Because antara you're given teaching free time where all you do is just focus on research. So yade question irbodu, adanna ನೀವು literally 5 years you can invest your time on it. So ಆ ಪೂಲ್ ಆಫ್ ರಿಸರ್ಚರ್ಸ್ ಇಂದ ಯಾರ್ಯಾರು ಎನ್ವೈರನ್ಮೆಂಟಲ್ ಸೈನ್ಸ್ ಮೇಲೆ ಕೆಲಸ ಮಾಡ್ತಿದ್ರು, ಕ್ಲೈಮೇಟ್ ಚೇಂಜ್ ಮೇಲೆ ಕೆಲಸ ಮಾಡ್ತಿದ್ರು, ಅದರಲ್ಲಿ ಸೆಲೆಕ್ಟ್ ಫ್ಯೂ ವೇರ್ ಇನ್ವೈಟೆಡ್. ಸೊ ವಿ ವರ್ 10 ರಿಸರ್ಚರ್ಸ್ ಅಕ್ರಾಸ್ ದ ಕಂಟ್ರಿ ಹೂ ವರ್ ಇನ್ವೈಟೆಡ್. ಹೌದು. Oh, that's brilliant. 10 ಅಂದ್ರೆ it is still like ಒಂಥರ very hand picked, and like so you get to speak ಅಲ್ಲ, ಜಾಸ್ತಿ ಮಾತಾಡ್ಲಿಕ್ಕೆ ಹಂಚ್ಕೊಳ್ಳಕ್ಕೆ like ನಿಮ್ಮ ವಿಷಯನ ಚಾನ್ಸ್ ಸಿಕ್ತು. ಅಂಡ್ ಆಲ್ಸೋ ಲೈಕ್ ಜನರಿಗೆ ನಾರ್ಮಲಿ ಅನ್ಸುತ್ತೆ like ರಾಯಲ್ ಫ್ಯಾಮಿಲಿ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, they are just a ಗೊತ್ತಿಲ್ಲಪ್ಪ. I don't think so. As I said, I was lucky ಅಷ್ಟೇ. I was in the right place at the right time. I would like to add one more thing to that, Sunitha. Lucky ಇರಬಹುದು, right place right time ಇರಬಹುದು, but also you were deserving. ಇಲ್ಲ ಅಂತಂದ್ರೆ it's impossible for them to grant such a thing, alva. Adike I was saying like you are so modest, you're saying it like that, but obviously you have to be deserving to get that kind of support from anybody. And as I was saying, like royal family or irbodu illa celebrities irbodu, we think sometimes they're just a pretty face, sumne represent ಮಾಡ್ತಾರೆ, ಇಲ್ಲ ಬಂದು ಹೋಗ್ತಾರೆ, like special guest ತರ ಅಂತ. To understand and know that like ಅವರಿಗೆ actually they are interested in knowing all these like things, what's happening environmentally ಇರ್ಬೋದು ಅಥವಾ ಯಾವುದೇ ವಿಷಯದ ಬಗ್ಗೆ ಅವರು ಈ ಕಾಳಜಿ ತೋರಿಸಿದಾಗ, because they have a voice like which can be heard quicker, and they can propagate this alva. So ನೀವು ಕೊಡುವಂತ ಮೆಸೇಜ್, I mean they were genuinely interested. ಹೌದು. ಎಸ್, ಅದನ್ನ ಕೇಳಿ ಕೂಡ ತುಂಬಾ ಖುಷಿ ಆಯ್ತು. ಕೇಳ್ತಾ ಇದಿರಲ್ಲ ಕೇಳುಗರೆ, ಒಂದು ಮೂವಿ ಕತೆ ತರ ನಡೀತಾ ಇದೆ ಸುನೀತಾ ಅವರ ಜರ್ನಿ ನಮ್ ಜೊತೆಗೆ. ಹಾಗಾಗಿ ಎಲ್ಲರೂ ಟ್ಯೂನಿನ್ ಆಗಿರಿ ನಮ್ ರೇಡಿಯೋಗೆ, ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ಗಿರೀಶ್ ಹಾಗೂ ಸುನೀತಾ ನಿಮ್ಗೆ ಸಿಗ್ತೀವಿ ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ. America, Africa or Australia, no matter where you live, stay connected to Karnataka only with NammRadio. ರಾಯಲ್ಸ್ ಜೊತೆ ಟೀ ಕುಡ್ಕೊಂಡ್ ಬಂದ್ರು ನಮ್ ಜೊತೆ ಅಷ್ಟೇ ಸಲೀಸಾಗಿ ಮಾತಾಡ್ತಾ ಇರೋ ಸುನೀತಾ ಮಾತನ್ನ ಕೇಳಿ ಎಂಜಾಯ್ ಮಾಡ್ತಾ ಇರೋ ನಮ್ಮ ಎಲ್ಲ ಲಿಸ್ನರ್ಸ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನ್ ನಿಮ್ಮ RJ ಗಿರೀಶ್, ನನ್ನೊಟ್ಟಿಗೆ ರಶ್ಮಿ, ಹಾಗೂ ನಮ್ಮ ಇವತ್ತಿನ ಬಹಳ ಸ್ಪೆಷಲ್ ಅತಿಥಿ ಸುನೀತಾ. ನೀವ್ ಹೇಳ್ತಾ ಇರೋದು ಕೇಳ್ತಾ ಹೋದ್ರೆ ನಿಮ್ಮ ಲೈಫ್ ಬಹಳ ಸುಲಭ ಅನ್ಸೋಗ್ತಾ ಇದೆ. ಸುಲಭ ಟು ಎಕ್ಸ್ಟೆಂಟ್ ವೇರ್ ಲೈಕ್ ಫ್ಯಾಮಿಲಿ ಇದೆ, ಮಗು ಇದೆ, ಆದ್ರೂನು ನೋಡ್ದವ್ರೆಲ್ರಿಗೂ ಒಂಥರ ಹೊಟ್ಟೆ ಕಿಚ್ಚಾಗುವಂತದ್ದೇ ಅನ್ಕೋತೀನಿ. ಯಾವಾಗ ನೋಡಿದ್ರು ಫಾರಿನ್ ಟ್ರಿಪ್ಸ್ ಮಾಡ್ತಾ ಇರ್ತೀರಿ. ಸೊ ಬಹಳ ಕ್ವೈಟ್ ಕಾಮನ್ ಆಗಿ ನಿಮಗೆ ಗೊತ್ತಿಲ್ಲದೆ ಇರೋರೆಲ್ರು ಓ ನೀನ್ ಬಿಡಮ್ಮ, ನಿನ್ ಲೈಫ್ ಬಹಳ ಈಸಿ ಅಂತ ಕಮೆಂಟ್ಸ್ ಪಾಸ್ ಆಗ್ಬೋದು ಅಲ್ವಾ? ನನ್ನ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಹಂಗ ಅನ್ಸಲ್ವೇನೋ. ಬಟ್ ದ ಥಿಂಗ್ ಇಸ್ ಐ ಶುಡ್ ಬಿ ಗ್ರೇಟ್ಫುಲ್. ಅನಿ ಮೈ ಹಸ್ಬೆಂಡ್, ಐ ಥಿಂಕ್ he is the one who balances it really well. ಅಷ್ಟು ದಿನ ನಾನು ಹೊಟ್ಟೋದ್ರೂ ಮನೇಲಿ ಅಶ್ವಿನ್ಗೆಲ್ಲ ಹೆಲ್ಪ್ ಮಾಡ್ತಾನೆ. ಅಂಡ್ ಆಲ್ಸೋ ಇಸ್ ವೆರಿ ಸಪೋರ್ಟಿವ್. ಹಿ ಅಂಡರ್ಸ್ಟ್ಯಾಂಡ್ಸ್ ಮೈ ರಿಸರ್ಚ್ ಅಂಡ್ ದೆನ್ ಐ ಥಿಂಕ್ he really knows that ಹೋಗ್ಬೇಕಾಗತ್ತೆ ನನ್ನ ಸ್ಟೈಲ್ ಆಫ್ ರಿಸರ್ಚ್ಗೆ ಅಂಡ್ ಆಲ್ಸೋ ಇಸ್ ರಿಯಲಿ ಇಂಟ್ರೆಸ್ಟೆಡ್. ಹೋಗಿ ಬಂದಾಗೆಲ್ಲ ಕೇಳ್ತಾನೆ, ಓಕೆ ಈ ಕ್ವೆಶ್ಚನ್ಗೆ ಏನು ಆನ್ಸರ್ ಸಿಕ್ತು, ಏನು ಹೈಪೋಥೆಸಿಸ್ ನಿಮ್ದು, ಯಾವ ಥರ ಮಾಡಿದ್ರಿ. ಸೊ ಅವನು ಇನ್ವಾಲ್ವ್ ಆಗಿರೋದ್ರಿಂದ ಇಟ್ ಆಕ್ಚುಲಿ ಹೆಲ್ಪ್ಸ್. ಬಟ್ ಐ ಮೀನ್ ಮುಂಚೆಗೂ ಈಗಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮುಂಚೆ ನಾವಿಬ್ರೇ ಇರ್ತಿರ್ಬೇಕಾದ್ರೆ ತುಂಬ ದಿನ ಹೊಟ್ಟೋಗ್ತಾ ಇದ್ದೆ. ಐ ಕುಡ್ ಹ್ಯಾವ್ ಆಕ್ಚುಲಿ ಮೇಡ್ ಐ ಥಿಂಕ್ ಬಿಗ್ಗರ್ ಡಿಫ್ರೆನ್ಸ್ ಟು ಸೈನ್ಸ್ ಅನ್ಸುತ್ತೆ. ಆವಾಗ ಜಾಸ್ತಿ ದಿನ ಇದ್ದು ಡಿಫ್ರೆಂಟ್ ಕ್ವೆಶನ್ಸ್ ನ ಆನ್ಸರ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ನನ್ನ ಸ್ಟೇಜ್ ಆಫ್ ದ ರಿಸರ್ಚ್ ಕೂಡ ಚೇಂಜ್ ಆಗ್ತಿದೆ, ವೇರ್ ಐ ಥಿಂಕ್ ಐ ಫ್ರೇಮ್ ದೋಸ್ ಕ್ವೆಶನ್ಸ್ ಅಂಡ್ ಆಕ್ಚುಲಿ ಐ ಸಿ ಮೈ ಸ್ಟೂಡೆಂಟ್ಸ್ ಅಂಡ್ ಪೋಸ್ಟ್ ಡಾಕ್ ಡೆವಲಪ್ ದ ರಿಸರ್ಚ್. ಸೊ ಒಂಥರ ಐ ಥಿಂಕ್ ಒಂಥರ ಪೇರೆಂಟಿಂಗ್ ಹ್ಯಾಸ್ ಗಾನ್ to another level where I just not parent Ashwin but I actually parent the project as well. So antara nan maklu adanella develop ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಖುಷಿ ಪಡಬೇಕು. No, that is the career growth also. ನಾನು ನೋಡೋ ರೀತಿ ಅದು career growth ಅಂತಾನೆ ಹೇಳ್ತೀನಿ. ನೀವು ಹೇಳಿದ್ರಿ ಹೌದು, ಸಪೋರ್ಟಿವ್ ಪಾರ್ಟ್ನರ್ ತುಂಬಾ ಮುಖ್ಯ ಅಂತ.
ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಡಿಟರ್ಮಿನೇಷನ್ ಆಗಿಂದ ಹೇಳ್ತಾ ಇರೋದು, ನಿಮ್ಮ ಮಾತಲ್ಲಿ ನಿಮ್ಮ ವರ್ಕ್ ಬಗ್ಗೆ ನಿಮ್ಗಿರೋ ಒಂದು ಪ್ಯಾಷನ್ ತುಂಬಾ ಕಾಣ್ತಾ ಇದೆ. ಸೊ ನಿಮಗೆ ಅಷ್ಟು ಪ್ಯಾಷನ್ ಇರೋದ್ರಿಂದಾನೇ ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಒಂದು 15 ದಿನ ನೀವು ಹೊರಗಡೆ ಇದ್ರು ಮಿಕ್ಕಿದ ಸಮಯ ನೀವು ಫ್ಯಾಮಿಲಿಗೋಸ್ಕರ ಡೆಡಿಕೇಟ್ ಮಾಡಿರ್ತೀರಿ. ಅಟ್ ದ ಸೇಮ್ ಟೈಮ್ ನಿಮ್ಮ ವರ್ಕ್ ಗೆ ಅಫೆಕ್ಟ್ ಆಗ್ಬಾರ್ದು ಅಂತ ಲೇಟ್ ಅವರ್ಸ್ ವರ್ಕ್ ಮಾಡ್ತೀರಿ. ಅದ್ರ ಬಗ್ಗೆ ಎಲ್ಲ ನಾವು ಆಗ್ಲೇ ಹಾಗೆ ಮಾತಾಡ್ತಾ ತಿಳ್ಕೊಂಡಿದ್ವಿ. ಸೊ ಹೌ ಡಸ್ ಇಟ್ ಆಸ್ ಎನ್ ಲೈಕ್ ಜನರಲ್, ಈಗ ಹೇಳೋದು ಯಾರಾದ್ರೂ ಕರಿಯರ್ ಓರಿಯೆಂಟೆಡ್ ಇದ್ರೆ ತುಂಬಾ ಕಾಮನ್ ಆಗಿ ಮಾತಾಡ್ಬಿಡ್ತಾರೆ ಅಥವಾ ತುಂಬಾ ಸುಲಭವಾಗಿ ಹೇಳ್ಬಿಡ್ತಾರೆ, ಅವ್ರು ಬರೀ ಕರಿಯರ್ ಓರಿಯೆಂಟೆಡ್ ಫ್ಯಾಮಿಲಿ ಬಗ್ಗೆ ಅಷ್ಟು ಗಮನ ಕೊಡಲ್ಲ ಅಂತ. ಬಹಳ ತಪ್ಪು ಅನ್ಸಲ್ವಾ ನಿಮಗೆ ಅದು? True. I mean, I think you can make it work. That's what I can say. ಸೊ ನಮ್ಮ ಇದ್ರಲ್ಲಿ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಮ್ಮ ವಿಷಯದಲ್ಲಿ ಹೇಗಾಗತ್ತೆ ಅಂದ್ರೆ, ಅಫ್ಕೋರ್ಸ್ ನಾನು ತುಂಬಾ ದಿನ ಹೊಟ್ಟೋಗ್ತೀನಿ, ಬಟ್ ವಾಪಸ್ ಬಂದಾಗ ಇಲ್ಲಿ ಐ ಟ್ರೈ ಅಂಡ್ ಮೇಕಪ್. ಸೊ ಅಶ್ವಿನ್ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ನ ಆಚೆ ಕರ್ಕೊಂಡು ಹೋಗ್ತೀನಿ, ಪ್ಲೇ ಡೇಟ್ಸ್ ಅಂತೂ ತುಂಬಾ ಅರೇಂಜ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ನೀವು ಹೇಳಿದ್ರಲ್ಲ, ಸೊ ಟೈಮ್ ಬೆಳಗ್ಗೆ ಹೊತ್ತು ನನ್ ಸಾಯಂಕಾಲ ಹೊತ್ತೆಲ್ಲ ಅವನ ಜೊತೆ ಇದ್ದಾಗ ರಾತ್ರಿ ಹೊತ್ತು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಸೊ ನಾನು ವಾಟ್ಸ್ಆಪ್ ಎಲ್ಲ ನನ್ನ ಫ್ರೆಂಡ್ಸ್ ಚೆಕ್ ಮಾಡ್ತಿರ್ಬೇಕಾದ್ರೆ ರಾತ್ರಿ 4 ಗಂಟೆ 5 ಗಂಟೆಗೆಲ್ಲ ನಾನು ಇನ್ನೂ ಆನ್ಲೈನ್ ಇರ್ತೀನಿ. ಬಿಕಾಸ್ ಎಲ್ಲಿ ಕೆಲಸ ಮಾಡಕ್ ಆಗಿಲ್ವೋ ಅದನ್ನೆಲ್ಲ ಕ್ಯಾಚ್ ಅಪ್ ಮಾಡಬೇಕು. ಅಂಡ್ ರಿಯಲಿ ನನ್ನ ಸ್ಟೂಡೆಂಟ್ಸು, ನನ್ನ ಪೋಸ್ಟ್ ಡಾಕ್ಸು ಅಂಡ್ ಅ ಲಾಟ್ ಆಫ್ ರಿಸರ್ಚ್ ಕೊಲಾಬ್ರೇಟರ್ಸ್ ದಟ್ ಡಿಪೆಂಡ್ ಆನ್ ಮೀ ಬೀಯಿಂಗ್ ಅವೈಲಬಲ್ ಅಂಡ್ ಆಕ್ಚುಲಿ ಡೂಯಿಂಗ್ ಸರ್ಟನ್ ಟಾಸ್ಕ್. ಇಲ್ದಿರ ಪಾಪ ಅವರೆಲ್ಲ ಪ್ರಾಜೆಕ್ಟ್ನ ಮುಂದುವರ್ಸಕ್ ಆಗಲ್ಲ. ಸೊ ಅದಕ್ಕೆಲ್ಲ ಐ ಹ್ಯಾವ್ ಟು ಬಿ ಅವೈಲಬಲ್. ಆ್ಯಂಡ್ ನಂದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಅಂತ ಹೇಳಿದ್ರೆ ನನ್ನ ಮೀಟಿಂಗ್ಸ್ ಎಲ್ಲ ಯಾವ್ಯಾವ್ದೋ ಟೈಮ್ಗಿರುತ್ತೆ. ಸೊ ನನ್ನ ಫ್ಯಾಮಿಲಿ ಅರೌಂಡ್ ಅದನ್ನೆಲ್ಲ ಐ ಹ್ಯಾವ್ ಟು ಮ್ಯಾನೇಜ್ ಆ್ಯಂಡ್ ಐಮ್ ಕ್ವೈಟ್ ಹ್ಯಾಪಿ ಟು ಮ್ಯಾನೇಜ್ ಇಟ್, ಮೈನ್ಲಿ ಬಿಕಾಸ್ ಐ ಲವ್ ವಾಟ್ ಐ ಡೂ. ಸೊ ಹಾಗಾಗಿ ಈವನ್ ಇಫ್ ಇಟ್ಸ್ ಅಟ್ 1 ಗಂಟೆ ಇನ್ ದ ನೈಟ್, ಐ ಆಮ್ ಹ್ಯಾಪಿ ಟು ಸ್ಪೆಂಡ್ ದಟ್ ಟೈಮ್, ಮೈನ್ಲಿ ಬಿಕಾಸ್ ಐ ನೋ what I'm getting out of it. But at the same time, ಬೆಳಗ್ಗೆ ಎದ್ದ ನಂತರ I have to play the role of mummy because of course Ashwin's important. And I think all of this, Ani, my husband, he understands that as well, and he's been really supportive. So I think if you like the job that you do, I think you make time. And this is also true for Rantara. Nanu friends jothe aachenu hogtini, so I also equally weigh that highly. So adukku na time ಮಾಡ್ಕೋತೀನಿ, ಯಾಕಂದ್ರೆ of course there's only one life. And ಆ ಇರೋ ಟೈಮಲ್ಲಿ you have to try and manage everything, and the way you do it, it's entirely up to you. But yeah, it is possible. Agree. So Sunitha, ಇದನ್ನೆಲ್ಲ ಮಾತಾಡ್ಬೇಕಾದ್ರೆ ಇನ್ನೂ ಒಂದು ಅಗೈನ್ ಟು ಶೋ ದ ಝೀಲ್ ಫಾರ್ ಲೈಫ್, ಅಥವಾ ನೀವು ಹೇಳಿದ್ರಿ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ಎಲ್ಲಾನು ಅಂತ, ಒಂದು ಸಣ್ಣ ಇನ್ಸಿಡೆನ್ಸ್ ಆಗತ್ತೆ. ಒಂದು ಹೆಸರಿಗೆ ಸಣ್ಣ ಇನ್ಸಿಡೆನ್ಸ್, ಬಟ್ ಬಹಳಾನೇ ಮೇಜರ್ ಆಗಿ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಒಂದು ಆಗತ್ತೆ ಕೆಲವು ವರ್ಷಗಳ ಹಿಂದೆ. ಐ ನೋ ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ಕೆ ಇಷ್ಟಪಡಲ್ಲ, ಬಟ್ ಸ್ಟಿಲ್ ನಾ ಅದನ್ನ ಇಲ್ಲಿ ಏನಕ್ಕೆ ತಗೊಂಡ್ ಬಂದೆ ಅಂದ್ರೆ, ಅದು ಕೂಡ ಸುಮಾರು ಜನಕ್ಕೆ ಮೋಟಿವೇಟ್ ಮಾಡುವಂತ ಒಂದು ಆಕ್ಸಿಡೆಂಟ್ ಆಗತ್ತೆ. ಆಕ್ಸಿಡೆಂಟ್ ಆದಾಗ ಕೂಡ ನಿಮ್ ಜೊತೆ ಮಾತಾಡಿದಾಗ ನನಗೆ ಒಂದು ಮಾತು ತುಂಬಾ ನೆನಪಿರೋದು, ನೀವ್ ಹೇಳಿದ್ದು ಇನ್ಮೇಲೆ ನಾನು ತೆಂಗಿನ ಮರನ ಅಥವಾ ಎತ್ತರ ಇರೋ ಮರನ ತಲೆ ಎತ್ತಿ ನೋಡಕ್ ಆಗೋದಿಲ್ಲ ಅಂತ. ಅಂದ್ರೆ ನಿಮ್ಗೆ ಒಂದು ಆಕ್ಸಿಡೆಂಟ್ ಆಗಿ ಕತ್ತು, ಐ ಥಿಂಕ್ ದೇ ವಾಸ್ ಸಮ್ ಸರ್ಜರಿ ಆರ್ ಸಮಥಿಂಗ್. ಅದ್ರಲ್ಲಿ ಕೂಡ ನಿಮಗೆ ಸರ್ಜರಿ ಎಫೆಕ್ಟ್ ಅದನ್ನ ಯೋಚನೆ ಮಾಡಬಿಟ್ಟು ಯು ಆರ್ ವೆರಿ ಮಚ್ ಫೋಕಸ್ಡ್ ಆನ್ ಯುವರ್ ಕರಿಯರ್, ಅಥವಾ ನೀವು ನೆಕ್ಸ್ಟ್ ಇದ್ರಲ್ಲಿ ಕೆಲಸದಲ್ಲಿ ಹೇಗ್ ಮುಂದುವರಿಬಹುದು ಅಂತ. ಅಂಡ್ ಅಗೈನ್ ಆಫ್ಟರ್ ರಿಕವರಿಂಗ್ ಯು ಬೌನ್ಸ್ ಬ್ಯಾಕ್. ಆ ಮನಸ್ಥಿತಿ ಹೇಗಿತ್ತು ಸುನೀತಾ ಆ ಟೈಮ್ ಅಲ್ಲಿ? It was hard. So of course ನನ್ನ ಕೆಲಸದಲ್ಲಿ ನಾ ಎಕ್ಸ್ಪ್ಲೈನ್ ಮಾಡಿದಾಗೆ you have to be physically fit and active because it's a very physically demanding job ಅಲ್ಲ. ಸೊ ಇವಾಗ್ಲೂ ನಂಗೆ ಹೆವಿ ಇನ್ಸ್ಟ್ರೂಮೆಂಟ್ ತಗೊಂಡ್ ಹೋದಾಗೆಲ್ಲ ಸ್ವಲ್ಪ ಬೆನ್ನೋವು ಬರುತ್ತೆ. ಮುಂಚಿನ ತರ ಒಳ್ಳೆ ಜಿಂಕೆ ಮರಿ ತರ ಫೀಲ್ಡ್ ಅಲ್ಲೆಲ್ಲ ಓಡಕ್ ಆಗಲ್ಲ. ಅಫ್ಕೋರ್ಸ್ ಏಜ್ ಕೂಡ ಆಗ್ತಾ ಇದೆ, ಅದ್ ಬೇರೆ ವಿಷಯ. ಬಟ್ ಐ ನೋ ಮೈ ಲಿಮಿಟೇಷನ್ಸ್ ನಾವ್, ಬಟ್ that hasn't stopped me because ಒಂಥರ of course I know certain things ನನ್ನ ಕೈಲಿ ಮಾಡಕ್ ಆಗಲ್ಲ, ಅಥವಾ ಮಾಡಿದ್ರು ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ ಅನ್ಸುತ್ತೆ. ಬಟ್ ಕೆಲ್ಸ, ಐ ಲವ್ ಮೈ ಕೆಲ್ಸ, ಸೊ ಅದು has motivated me quite a bit. But there are challenges, ಇಲ್ಲ ಅಂತ ಇಲ್ಲ, ಮುಂಚೆ ತರ ಎಲ್ಲ ಮಾಡಕ್ ಆಗ್ತಿಲ್ಲ. But I don't think it should stop you. No, not only it should stop you, the way you are working ನೋಡಿದ್ರೆ it never, ಅಂದ್ರೆ ಹೊಸದಾಗಿ ನಿಮ್ಮನ್ನ ಪರಿಚಯ ಮಾಡ್ಕೊಂಡವ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಥವಾ ಏನಾದ್ರೂ ಲಿಮಿಟೇಷನ್ಸ್ ಇರ್ಬೋದು ಅಂತ. ಅಷ್ಟು ಚೆನ್ನಾಗಿ ನೀವು again you are back to your routine. I would say like more than what you were earlier ಅಂತಾನೆ ಹೇಳ್ತೀನಿ ನಾನು. ಸೊ ರೀಸನ್ ಏನು ಅಂತಂದ್ರೆ ಬಹಳ ಸುಲಭ. ಈಗ ನನಗೆ ಸ್ಲಿಪ್ ಡಿಸ್ಕ್ ಆಯ್ತು ಅಥವಾ ನನಗೆ ಕಾಲ್ ನೋವು ಬಂತು, ಐ ಗಿವ್ ಅಪ್ ವೆರಿ ಈಸಿಲಿ. ಮಾಡೋ ಕೆಲ್ಸನ ಬಿಟ್ಬಿಡೋದು ಬಹಳ ಸುಲಭ. ಅಂದ್ರೆ ಒಂದು ರೀಸನ್ ಹುಡುಕೊಂಡು ಈ ಕಾರಣದಿಂದ ನಾ ಇದು ಮಾಡಲ್ಲಪ್ಪ ಅಂತ ಹೇಳೋದು ಬಹಳ ಸುಲಭ. ಆದ್ರೆ
ಯಾವುದೇ ರೀತಿ ಚಾಲೆಂಜಸ್ ಇದ್ರು ಕೂಡ ಅದನ್ನ ಓವರ್ಕಮ್ ಆಗಿ ನೀವು ಲೈಫ್ ನ ನೋಡೋ ರೀತಿ ಆಗಿರ್ಬೋದು, ನಿಮ್ಮ ಕೆಲ್ಸನ ನೋಡೋ ರೀತಿ ಇದೆಯಲ್ಲ, ಬಹಳ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು ಫಾರ್ ದಾಟ್. ಅದಕ್ಕೋಸ್ಕರ ತಗೊಂಡ್ ಬಂದೆ. ಹಾಗೆ ನಿಮ್ಗೆ ಡಾನ್ಸಿಂಗ್ ಅಂದ್ರೆ ತುಂಬಾ ಇಷ್ಟ. ಅಪಾರ್ಟ್ ಫ್ರಮ್ ಆಲ್ ದಿಸ್, ಡಾನ್ಸಿಂಗ್, ಸ್ವಲ್ಪ ಆಕ್ಟಿಂಗ್ ಸ್ಕಿಲ್ಸ್ ಇದೆ ನಿಮಗೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಸೊ ಇದನ್ನೆಲ್ಲಾನು ಹೇಗೆ ಡೆವಲಪ್ ಮಾಡ್ಕೊಂಡು ಹಾಗೆ ಹೇಗೆ ರಿಟೈನ್ ಮಾಡ್ತಾ ಇದ್ದೀರಿ ಅಂತ, ಸಮಯ ಹೇಗ್ ತಗೋತೀರಿ ಇದೆಲ್ಲ ಅದಕ್ಕೂ ಅಂತ? I think Ani jothe ಮಾತಾಡಿದ್ರೆ I think he might give you the right answer, so I don't know. I try and do it because, as I said, we have one life, and ಈಗ ಮಾಡದೇ ಇದ್ರೆ later on in life you'll have to regret. So ಹಾಗಾಗಿ I just try and ensure I get as much done as possible. Sometimes probably I overdo it, but ಕೆಲಸದಲ್ಲಿ passion ಇದೆ, ಇಷ್ಟ ಇದೆ ನಾ ಏನ್ ಕೆಲಸ ಮಾಡ್ತೀನೋ, and I know I have a limited time, so ಹಾಗಾಗಿ automatically a determination ಬರುತ್ತೆ. And personal life ಅಲ್ಲಿ, as you said, ಎಲ್ಲಾನು ಇಷ್ಟ ನಂಗೆ. ಡಾನ್ಸಿಂಗ್ ಇಷ್ಟ, ಡ್ರಾಮಾ ಇಷ್ಟ, ಫ್ರೆಂಡ್ಸ್ ಜೊತೆ ಆಚೆ ಹೋಗಕ್ ಇಷ್ಟ, ಸುಮ್ನೆ ಸಿಲ್ಲಿಯಾಗಿ ಆಡಕ್ ಇಷ್ಟ, ಅಶ್ವಿನ್ ಜೊತೆ ಅವನ ಜೊತೆ ಪ್ಲೇ ಪಾರ್ಕ್ಸು, ಸಾಫ್ಟ್ ಪ್ಲೇ ಎಲ್ಲ ಮಾಡಕ್ಕೂ ಇಷ್ಟ. ಬಟ್ ತುಂಬಾ ಕಮ್ಮಿ ಟೈಮ್ ಇದೆ, ಸೊ ಯು ಬೆಟರ್ ಗೆಟ್ ಆನ್ ವಿತ್ ಇಟ್ ಅಲ್ವಾ? ತುಂಬಾ ಒಳ್ಳೆ ಮೆಸೇಜ್ ಕೂಡ ಕೊಟ್ರಿ ಇಲ್ಲಿ. ನೀವು ಮೆಸೇಜ್ ಕೊಡ್ಲಾರ್ದೇನೆ ಒಳ್ಳೆ ಮೆಸೇಜ್ ಕೊಟ್ರಿ. ಲೈಫ್ ಇಸ್ ಟೂ ಶಾರ್ಟ್, ಸೊ ಎಂಜಾಯ್ ಟು ದ ಫುಲ್ಲೆಸ್ಟ್ ಅನ್ನೋ ತರಕ್ಕೆ. ಸೊ ಕೇಳೋದ್ರಲ್ಲ ಕೇಳುಗರೆ, ಏನಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗ್ ನಲ್ಲಿ ಹೇಳ್ದೆ ನಾನ್ ಬಹಳ ಎಕ್ಸೈಟಿಂಗ್ ಆಗಿದ್ದೀನಿ ಇವತ್ತು, ಬಹಳ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಸುನೀತಾ ಜೊತೆ ಮಾತಾಡೋದಕ್ಕೆ ಅಂತ. ಅವ್ರ ಜೊತೆ ಮಾತಾಡಿದಷ್ಟು ಒಂಥರ ಪಾಸಿಟಿವಿಟಿ ಹೆಚ್ಚಾಗತ್ತೆ, ಹಾಗೆ ಒಂದು ಲೈಫ್ ಬಗ್ಗೆ ಒಂದು ಇಂಟ್ರೆಸ್ಟ್ ಬರತ್ತೆ. ನಿಮ್ಗೂ ಹೀಗೆ ಅನ್ನಿಸ್ತಾ ಇದ್ರೆ ಕಾರ್ಯಕ್ರಮನ ಕಂಟಿನ್ಯೂ ಆಗಿ ಕೇಳ್ತಾ ಇರಿ. ಇನ್ನ ನೆಕ್ಸ್ಟ್ ಸೆಗ್ಮೆಂಟ್ ನಲ್ಲಿ ಬಂದು ಸುನೀತಾ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಹಂಚ್ಕೋತಾರೆ. ಇದೊಂದು ಪುಟ್ಟ ಬ್ರೇಕ್ ತಗೋತಾ ಇದೀವಿ ನಾವು. ನೀವು ಕೇಳ್ತಾ ಇರೋದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ RJ ಗಿರೀಶ್, ನನ್ನೊಟ್ಟಿಗೆ ರಶ್ಮಿ ಹಾಗೂ ಇವತ್ತಿನ ನಮ್ಮ ಅತಿಥಿ ಸುನೀತಾ. ಮತ್ತೆ ಬರ್ತೀವಿ ಈ ಹಾಡಿನ ನಂತರ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NammRadio ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್. ಇದು ವಾಟ್ಸಪ್ ಯುಕೆನ, ಜಂಗಲ್ ಕ್ರೂಸಾ, ಜುಮಾಂಜಿನ, ಜರ್ನಿ ಟೂನಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಇದು ವಾಟ್ಸಪ್ ಯುಕೆನೆ. ಅಂಡ್ ನಾನು ನಿಮ್ಮ RJ ರಶ್ಮಿನೇ. ನನ್ ಜೊತೆಗಿದ್ದಾರೆ RJ ಗಿರೀಶ್ ಹಾಗೂ ನಮ್ಮ ಈ ಜಂಗಲ್ ಕ್ರೂಸ್, ಜುಮಾಂಜಿ, ಜರ್ನಿ ಟು ಎಲ್ಲದರಲ್ಲೂ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ನಮ್ಮ ಇವತ್ತಿನ ಅತಿಥಿ ಸುನೀತಾ. ಸೊ ಸುನೀತಾ, ನಾನು ಹೇಳ್ದಂಗೆ ನಮ್ಮ ಕೇಳುಗರಿಗೆಲ್ಲ ಇವತ್ತು ಎಷ್ಟೋ ಸೀನ್ಗಳು ಜ್ಞಾಪಕ ಬಂದಿರುತ್ತೆ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸಸ್. ಈ ಮೂವಿಗಳಲ್ಲೆಲ್ಲ ಲೈಕ್ ಅಮೆಝಾನ್ ಎಷ್ಟು ಇದಾಗಿ ತೋರಿಸ್ತಾರಲ್ಲ, ಒಂದು ಇಟ್ಸ್ ಅ ಫ್ಯಾಂಟಸಿ. ಅಲ್ಲಿ ಏನೋ ಒಂದು ಲೈಕ್ ಅಮೇಝಿಂಗ್ ಒಂದು ಫ್ಲವರ್ ಸಿಕ್ಬಿಡುತ್ತೆ, ಲೈಕ್ ವಿತ್ ಮ್ಯಾಜಿಕಲ್ ಪ್ರಾಪರ್ಟೀಸ್ ಆ ಥರ ಎಲ್ಲ. ಸೊ ರಿಯಾಲಿಟಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯು ಸೆಡ್, ಅಂಡ್ ಮ್ಯಾಜಿಕಲ್ ಥಿಂಗ್ ಇಸ್ ದ ಬಾಂಡ್ ಯು ಹ್ಯಾವ್, like either with your work or your colleagues or like the local people, like you said. ಇದರಲ್ಲಿ ನಿಮ್ಮ ಇವಾಗ ಹೊಸ ರಿಸರ್ಚ್, ಲೈಕ್ ನಿಮ್ಮ ಜರ್ನಿಯಲ್ಲಿ ಸ್ವಲ್ಪ ದಿನ ಬ್ರೇಕ್ ಬಿದ್ದಿತ್ತು ಬಿಕಾಸ್ ಆಫ್ ಕೋವಿಡ್, ಮತ್ತೆ ಹೊಸ ರಿಸರ್ಚ್ ಶುರು ಮಾಡಿದ್ವಿ ಅಂತ ಹೇಳಿದ್ರಿ. ಸೊ ವಾಟ್ ವಾಸ್ ದಿಸ್ ನ್ಯೂ ಪ್ರಾಜೆಕ್ಟ್ ಅಬೌಟ್? ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ ಪ್ಲೀಸ್. ಓಕೆ, ಸೊ ಇವಾಗ ರೀಸೆಂಟ್ ಪ್ರಾಜೆಕ್ಟ್ ಗಿಂತ ಬಂದು ರೀಸೆಂಟ್ಲಿ ಆಫ್ಟರ್ 2 years ಬ್ರೇಕ್, ಬಿಕಾಸ್ ಕೋವಿಡ್ ಟೈಮಲ್ಲಿ ಟ್ರಾವೆಲ್ ಮಾಡಕ್ ಆಗಿರ್ಲಿಲ್ಲ. ಅದಾದ್ಮೇಲೆ ರೀಸೆಂಟ್ಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಅಮೆಝಾನ್ಗೆ ಹೋಗಿದ್ದೆ ನಾನು. ಅವಾಗ ಅಫ್ಕೋರ್ಸ್ ನನ್ನ ಸ್ಟೂಡೆಂಟ್ ಬಂದಿದ್ದ, and then we had a small team as well. Rather than just restarting what we did last time, we were interested to understand how the trees are actually connected to the ecosystem. So ಇವಾಗ ಮಳೆ ಬರುತ್ತೆ, ಮಳೆಯಿಂದ ನದಿ ಉಕ್ಕಿ ಹರಿಯತ್ತೆ, ಉಕ್ಕಿ ಹರಿದಿರೋ ನದಿ ಹೋಗಿ ಫಾರೆಸ್ಟ್ ನ ಫ್ಲಡ್ ಮಾಡುತ್ತೆ. ಸೊ ಆ ಕನೆಕ್ಷನ್, ಅಂಡ್ ದೆನ್ ಫಾರೆಸ್ಟ್ ನ ಫ್ಲಡ್ ಮಾಡಿದ ತಕ್ಷಣ ಸಾಯಿಲ್ ಎನರೋಬಿಕ್ ಆಗಿ ಕ್ರಿಯೇಟ್ ಆಗುತ್ತೆ, ಸೊ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಆಕ್ಸಿಜನ್ ಕಮ್ಮಿ ಆದ ತಕ್ಷಣ ಮೀಥೇನ್ ರಿಲೀಸ್ ಆಗುತ್ತೆ. ಆ ಮೀಥೇನು ಹಾಗೆ ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗುತ್ತಾ ಅಥವಾ ಅಲ್ಲಿರುವಂತ ಟ್ರೀಸ್ ಮೂಲಕ ಮೇಲಿಂದ ಆಚೆ ಬರುತ್ತಾ, ಅದನ್ನ ಸ್ಟಡಿ ಮಾಡ್ತಿದ್ದೀವಿ. ಬಟ್ ಈ ಸತಿ ಹೋದಾಗ ಅದೆಲ್ಲಾನ ಸ್ಟಡಿ ಮಾಡೋದಲ್ದೆ ಈ ಮರಗಳು ಇರುವಂತ ರೀತಿ, ಅಂದ್ರೆ ಉದ್ದ ಮರ, ಅಗ್ಲ ಮರ, ಮರ ಗಟ್ಟಿ ಇದೆಯಾ, ವಿ ಕಾಲ್ ಇಟ್ ಆಸ್ ಡೆನ್ಸಿಟಿ. ಸೊ ಹೈಯರ್ ವುಡ್ ಡೆನ್ಸಿಟಿ, ಲೋವರ್ ವುಡ್ ಡೆನ್ಸಿಟಿ, ಅಥವಾ ಮರಗಳದ್ದು ಫಂಕ್ಷನಲ್ ಟೈಪ್ಸ್, ಯಾವಾಗ ಅದು ಹೂ ಬಿಡತ್ತೆ, ಯಾವಾಗ ಹಣ್ಣು ಬಿಡತ್ತೆ,
ಎಲೆಗಳ ಸ್ಟ್ರಕ್ಚರು, ರೂಟ್ ಸ್ಟ್ರಕ್ಚರು, ಸ್ಟೆಮ್ ಸ್ಟ್ರಕ್ಚರು. ಸೊ ಇದರಿಂದೆಲ್ಲ ಹೇಗೆ ಈ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಕ್ಕೆ ಸ್ಪೆಸಿಫಿಕ್ ಆಗಿ ಈ ಸತಿ ಹೋಗಿದ್ವಿ ನಾವು. ಸೊ ದಿ ಐಡಿಯಾ ವಾಸ್ ಆಫ್ ಕೋರ್ಸ್ ಗ್ರೀನ್ ಹೌಸ್ ಗ್ಯಾಸ್ ನ ಬೇರೆ ಬೇರೆ ಕಡೆಯಿಂದ ಮೆಜರ್ ಮಾಡಿದ್ವಿ. ಸೊ ಕಾರ್ಬನ್ ಡೈಆಕ್ಸೈಡ್, ಮೀಥೇನು ಅದನ್ನೆಲ್ಲ. ಆಮೇಲೆ ಸಾಯಿಲ್ ನ ಕಲೆಕ್ಟ್ ಮಾಡಿದ್ವಿ. ಆ ಸಾಯಿಲ್ ಅಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಅದನ್ನೆಲ್ಲ ಮೆಜರ್ ಮಾಡ್ತೀವಿ. ಅದಾದ ನಂತರ ಮರನ ಡ್ರಿಲ್ ಮಾಡಿ, ಒಂಥರ ಇದೊಳ್ಳೆ ಮರ ಇನ್ಸ್ಪೆಕ್ಟರ್ ತರ, ಸೊ ಡ್ರಿಲ್ ಮಾಡಿ ಅದ್ರ ಒಳಗಡೆ ಇರುವಂತ ಪ್ರಾಪರ್ಟೀಸು, ಸೊ ಮರ ಕೊಳಿತಾ ಇದೆಯಾ ಅಥವಾ ಮರಗಳ ಒಳಗಡೆ ಇರುವಂತ ವುಡ್ ಹೇಗಿದೆ, ಅದ್ರ ಹೆಲ್ತ್ ಹೇಗಿದೆ, ಅಂಡ್ ದೆನ್ ಅದರಿಂದಾಗಿ ಹೇಗೆ ಗ್ರೀನ್ ಹೌಸ್ ಗ್ಯಾಸ್ ಎಕ್ಸ್ಚೇಂಜ್ ನಡೀತಾ ಇದೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಈ ಸತಿ ಪ್ರಾಜೆಕ್ಟ್ ಪ್ಲಾನ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ನಡೆಸಿದ್ವಿ. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ ರಶ್ಮಿ, ಈ ಸತಿ ಬಂದಿದ್ದು ಅಂತ ಹೇಳಿದ್ರೆ, ಈ ಫೀಲ್ಡ್ ಅಲ್ಲಿ ಅಂದ್ರೆ ಈ ಪ್ಲಾಟ್ ನಲ್ಲಿ ನಾವು ಸಾಧಾರಣ 5 ವರ್ಷದಿಂದ ಕೆಲಸ ಮಾಡ್ತಿದೀವಿ. ಸೊ ಯಾವ ಮರ ಇದೆ, ಎಷ್ಟು ಮರ ಇದೆ, ಎಲ್ಲೆಲ್ಲಿ ಮರ ಇದೆ, ಯಾವ ಸ್ಪೀಶೀಸ್ ಅದು, ಸೊ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಐಡಿಯಾ ಬಂದಿದೆ. ಬಟ್ there was a sad thing to our field project this time. ಸೊ ಅಫ್ ಕೋರ್ಸ್ ನಮ್ದು ರಿಸರ್ಚ್ ಎಲ್ಲ ಚೆನ್ನಾಗಿ ನಡೀತು, ಅಂಡ್ ದೆನ್ ನಮ್ಗೆ ಒಂಥರ ಈ ಸತಿ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿ ಮಾಡಿದ್ವಿ. ಅಫ್ ಕೋರ್ಸ್ ಅದರಿಂದೆಲ್ಲ ಪೇಪರ್ ಬರೀತೀವಿ. ಫಾರ್ ಸೈನ್ಸ್ ಇಟ್ಸ್ ಗ್ರೇಟ್ ಬಿಕಾಸ್ ಒಂಥರ ಗೊತ್ತಿಲ್ಲದೆ ಇರೋ ನಾಲೆಡ್ಜ್ ನ ಡೆವಲಪ್ ಮಾಡಿರೋ ತರ. ಬಟ್ ದ ಸ್ಯಾಡ್ ರಿಯಾಲಿಟಿ ವಾಸ್ ಒಂಥರ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ವಿತ್ ಟ್ರೀಸ್ ಅಲ್ಲ, ಯು ಗೆಟ್ ಅಟ್ಯಾಚ್ ಟು ದಟ್ ಇಕೋಸಿಸ್ಟಮ್, ಯು ಗೆಟ್ ಅಟ್ಯಾಚ್ ಟು ದೋಸ್ ಟ್ರೀಸ್, ಯು ಒಂಥರ ಫೀಲ್ ಪಾರ್ಟ್ ಆಫ್ ಇಟ್. ಬಟ್ ಈ ಕ್ಲೈಮೇಟ್ ಚೇಂಜು ಅದು ಇದು ಅಂತ ಹೇಳ್ಬಿಟ್ಟೆಲ್ಲ ರೀಸೆಂಟ್ ಆಗಿ ಕೇಳ್ತಿದ್ದೀರಲ್ಲ, ಅದರಿಂದ ಇಟ್ ಹ್ಯಾಸ್ ರಿಯಲಿ ಪ್ರಫೌಂಡ್ ಎಫೆಕ್ಟ್ ಆನ್ ರಿಯಲಿ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್ ಲೈಕ್ ಟ್ರೀಸ್. ಬಟ್ ಯಾವ ಲೆವೆಲ್ಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಈ ಇಕೋಸಿಸ್ಟಮ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ನಮಗ್ ಗೊತ್ತಿರೋ ತರ ಫಾರೆಸ್ಟ್ ಅಲ್ಲ ಅದು. ಈ ಫಾರೆಸ್ಟ್ ಹೇಗೆ ಅಂದ್ರೆ, ಈ ಮಳೆ ಬಂದು ಫ್ಲಡ್ ಆಗುತ್ತಲ್ಲ, ಆವಾಗ ಈ ಫಾರೆಸ್ಟ್ ಗಳು ಸಾಧಾರಣ 3-4 ತಿಂಗಳಿಂದ 8 ತಿಂಗಳವರೆಗೆ 10-15 ಮೀಟರ್ ನೀರಿರುತ್ತೆ. ಸೊ ಅದ್ರ ಸ್ಟೆಮ್ಸ್ ಎಲ್ಲ ಇದೆಯಲ್ಲ, ಅಬೌಟ್ 15 meters ಇಟ್ಸ್ ಕವರ್ಡ್ ಅಂಡರ್ ವಾಟರ್. ಸೊ ಒಂಥರ ದೇ ವೆರಿ ವೆರಿ ಡಿಫ್ರೆಂಟ್, ಯೋಚನೆ ಮಾಡಕ್ ಹೋಗಲ್ಲ ಆ ತರ ಇಕೋಸಿಸ್ಟಮ್ಗಳು. ಸೊ ಫಾರೆಸ್ಟ್ ಒಳಗ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ನಡ್ಕೊಂಡು ಹೋಗಲ್ಲ, ಬೋಟ್ ಒಳಗ್ ಕುತ್ಕೊಂಡ್ಬಿಟ್ಟು ಬೋಟ್ ಅಲ್ಲಿ ಹೋಗ್ತೀವಿ, ಅಂಡ್ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ. ಈ ಮಳೆ ಬರುವಂತದ್ದು ರೀತಿಯಿಂದಾಗಿ ಈ ಮರಗಳಿಗೆ ಸ್ಪೆಷಲ್ ಟೈಪ್ ಆಫ್ ಅಡಾಪ್ಟೇಷನ್ ಬೇಕು. ಸೊ ಅದ್ರ ವುಡ್ ಸ್ಟ್ರಕ್ಚರು, ಅದು ಬೆಳೆಯುವಂತ ರೀತಿ ಎಲ್ಲ ಅಡ್ಯಾಪ್ಟ್ ಆಗಿದೆ. ಸೊ ಜಾಸ್ತಿ ಮಳೆ ಬರುತ್ತೆ ಅಂತ ಗೊತ್ತಿರೋದ್ರಿಂದ ಹಲವಾರು ವರ್ಷಗಳಿಂದ ಸರ್ಟನ್ ಟೈಪ್ ಆಫ್ ಅಡಾಪ್ಟೇಷನ್ ಆಗ್ಬಿಟ್ಟು ಮರ ಬೆಳ್ಕೊಂಡ್ ಬಂದಿದೆ. ಬಟ್ ಈ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ, ವಿ ಗೆಟಿಂಗ್ ಮೋರ್ ಆಫ್ ದಿಸ್ 1 in a 100-year event, 1 in a 50-year event. But when you think about it, it's just that maybe flooding depth 10 meter ಇರೋ ಬದಲು 11 meter ಆಗ್ತಿದೆ. ಫ್ಲಡಿಂಗ್ 3 ತಿಂಗಳು ಇರೋ ಬದಲು 4 ತಿಂಗಳು ಆಗ್ತಾ ಇದೆ. ಅಂಡ್ ವೆನ್ ವಿ ಲುಕ್ ಬ್ಯಾಕ್ ಅಂಡ್ ಥಿಂಕ್, ಅಯ್ಯೋ ನಾ ಅಷ್ಟ್ರಲ್ಲಿ ಏನಾಗತ್ತೆ, ಏನು ಆಗಲ್ಲ ಅಂತ ಅನ್ಕೋತೀವಿ. ಬಟ್ ಪಾಪ ಈ ಮರಗಳು ಎಷ್ಟೋ ವರ್ಷಗಳಿಂದ ಆ ಟೈಮ್ಗೆ ಅಡ್ಜಸ್ಟ್ ಆಗಿರತ್ತಲ್ಲ, ನೀವು 1 ತಿಂಗಳು ಆಚೆ ಈಚೆ ಆಗಿರೋದ್ರಿಂದ ಪಾಪ ಕೆಲವು ಮರಗಳಿಗೆ ಅಡ್ಜಸ್ಟ್ ಆಗಕ್ ಆಗ್ತಿಲ್ಲ. ಇಟ್ಸ್ ಲೈಕ್ ಅ ಶಾಕ್, ಇಟ್ಸ್ ಲೈಕ್ ಇಕೋಸಿಸ್ಟಮ್ ಶಾಕ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರಿತೀವಿ. ಸೊ ಅದರಿಂದಾಗಿ ನಾವು ಮೆಷರ್ ಮಾಡ್ತಿರೋಂತ ಮರಗಳೇ ಕೆಲವು ಮರಗಳು ಸಾಯ್ತಾ ಇದಾವೆ. ಅಂಡ್ ಯು ಕ್ಯಾನ್ ಆಕ್ಚುಲಿ ಸಿ ಇಟ್ ಬಿಕಾಸ್ ಐ ಹ್ಯಾವ್ ಅ ಡೇಟಾ 5 years ಹಿಂದೆ ಕಲೆಕ್ಟ್ ಮಾಡಿರೋ ಡೇಟಾನ ನಾವ್ ಈಗ ಕಂಪೇರ್ ಮಾಡಿದ್ರೆ, ಆ ಮರನ ಡ್ರಿಲ್ ಮಾಡಿರೋಂತ ಮರಗಳ ಒಳಗಡೆ ಕೊಳಿತಾ ಬಂದಿದೆ. So the sad reality is if it continues this way, so if you have 1 more year of 1 additional month of flooding or 1 meter of additional flooding, even for a few days, I think that tree that we know may not exist. It might become extinct within my lifetime. Not even Ashwin's lifetime, it's like my lifetime. I mean that's really sad to know. But ivaga flooding irbodu ee taradella like natural calamities, ಇದರಲ್ಲಿ ನಾವ್ ಯಾವ ರೀತಿ ಏನಾದ್ರು ಲೈಕ್ ಆರ್ ವಿ ಕಾಂಟ್ರಿಬ್ಯೂಟಿಂಗ್ ಆರ್ ಕ್ಯಾನ್ ವಿ ಬಿ ಮೋರ್ ಲೈಕ್ ಎಲ್ಲ ಕಡೆ ಈಗ ಈಕೋ ಫ್ರೆಂಡ್ಲಿ ಬಟ್ಟೆಯಿಂದ ಹಿಡಿದು ಲೈಕ್ ಎಲ್ಲ ಲೈಕ್ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಅಂತ, ಎಲ್ಲ ರೀತಿಯಲ್ಲಿ ಲೈಕ್ ರೀಸೈಕಲ್ ಚೆನ್ನಾಗಿ ಮಾಡಿ ಅಂತ ಜನ ದೇ ಆರ್ ಬಿಕಮಿಂಗ್ ಲೈಕ್ ಮೋರ್ ಅವೇರ್ ಆಫ್ ಲೈಕ್ ಗೋಯಿಂಗ್ ಗ್ರೀನ್ ಆರ್ ಬೀಯಿಂಗ್ ಈಕೋ ಫ್ರೆಂಡ್ಲಿ. ಬಟ್ ಫ್ರಮ್ ಯೋರ್ ಪಾಯಿಂಟ್ ಆಫ್ ವ್ಯೂ ಆಸ್ ನಾರ್ಮಲ್ ಪೀಪಲ್, ನಾವ್ ಯಾವ ರೀತಿ ಲೈಕ್ ಈಕೋ ಕಾನ್ಶಿಯಸ್ ಆಗಿರ್ಬೋದು ಅಥವಾ ಈಕೋ ಫ್ರೆಂಡ್ಲಿ ಆಗಿರ್ಬೋದು ಅಂತ ಹೇಳ್ತೀರಾ ಅಲ್ಲಿಗೆ? I mean any step is a step in the right direction ಅಂತ ಹೇಳ್ತೀನಿ. So ನೀವು natural calamity ಅಂತ ಹೇಳಿದ್ರಲ್ಲ, yeah, it would have been a natural calamity if it was once in maybe 100 years. But then UK ಅಲ್ಲೇ ನೋಡಿ ಇವಾಗ
We have extreme temperatures in the summer, and every year they're saying it's 1 in 100. So adakantara continue ಆಗ್ತಾ ಹೋಗಿದೆ. So they're becoming more and more common. And this is how it's going to look like. And ಒಂಥರ ರೀಸೆಂಟ್ ಆಗಿ ಗ್ಲಾಸ್ಗೋಲಿ ಒಂದು ಮೇಜರ್ ಕ್ಲೈಮೇಟ್ ಸಮಿಟ್ ನಡೀತು. ಅದ್ರ ಟೈಮಲ್ಲಿ ಸೈಂಟಿಸ್ಟ್ ಎಲ್ಲ ಏನಂದ್ರು ಅಂತ ಹೇಳಿದ್ರೆ, ಇಫ್ ಯು ಡು ನಾಟ್ ರಿಸ್ಟ್ರಿಕ್ಟ್ ದ ಟೆಂಪರೇಚರ್ ರೈಸ್ ಟು 1.5 degrees ಅಲ್ವಾ, the level of catastrophe that the earth has to experience is really profound. ಒಂಥರ it's irreversible. So ನೀವ್ ಹೇಳ್ದಂಗೆ any step that you can take to be, I don't know, eco-friendly, or I don't know, one light switch off ಮಾಡೋದಾಗ್ಲಿ, ಅಥವಾ ಕಸ ರೀಸೈಕಲ್ ಮಾಡೋದಾಗ್ಲಿ, I mean those things are really small, but if you can make that change alva, even if every household does it, collectively it will make a difference. And we can actually achieve those targets. And ಆ ಟಾರ್ಗೆಟ್ಸ್ ಅಚೀವ್ ಮಾಡೋದ್ರಿಂದ ಲೈಕ್ ಲಿಟ್ರಲಿ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಗೆ ಕಾಣಿಸಲ್ಲ ಅಂತ ನಾವು ಅನ್ಕೋತೀವಿ. I mean that's what I thought. But then I went on this field trip to the Amazon, and it really changed the way I think, because I could see it. And I think that's a message to me. That's like a awakening, because ivaga I'll really think about my actions, because I know if I don't do this here, then there is a tree somewhere it's going to die. Or it could be, might not be a tree, it could be an animal that we know and really love that will go extinct, and it is all because of the actions. So I think that way, yes, any step that you can take, how that is useful. ದಟ್ ಇಸ್ ಬ್ರಿಲಿಯಂಟ್. ಕೇಳಿದ್ರಲ್ಲ ಕೇಳುಗರೆ, ಒಂದು ಒಳ್ಳೆ ಮೆಸೇಜ್ ನಮ್ಗೆಲ್ಲರಿಗೂ ಏನಂತ ಅಂದ್ರೆ, ಎಷ್ಟೇ ಚಿಕ್ಕದಾದ್ರೂ ಪರವಾಗಿಲ್ಲ, ಇಫ್ ಯು ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದ ಎನ್ವೈರನ್ಮೆಂಟ್, ಪ್ಲೀಸ್ ಮಾಡಿ. ಅಯ್ಯೋ ನಾನು ಇವತ್ತೊಂದಿನ ಇದನ್ನ ರೀಸೈಕಲ್ ಬಿನ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಹಾ ಆಗೋಗುತ್ತೆ, ಆ ತರ ಆಟಿಟ್ಯೂಡ್ ಬೇಡ. ಎಷ್ಟೇ ಚಿಕ್ಕದಾದ್ರೂ ಪರವಾಗಿಲ್ಲ, ನಿಮ್ಮ ಕಡೆಯಿಂದ ಎಷ್ಟೇ ಒಂದು ಅಳಿಲ್ ಸಹಾಯ ಅಂತ ಹೇಳ್ತಾರಲ್ಲ, ಆ ತರ ಅದು ಲೆಕ್ಕಕ್ಕೂ ಬರಲ್ಲ ವೆನ್ ಇಟ್ ಕಮ್ಸ್ ಟು ಎನ್ವೈರನ್ಮೆಂಟ್. ನಾವೆಲ್ಲಾ ಸೇರಿ ಮಾಡಿದ್ರೂ ಪ್ರಾಬಬ್ಲಿ ದಟ್ ವಿಲ್ ಓನ್ಲಿ ಬಿ ಅಳಿಲ್ ಸಹಾಯ. ಸೊ ಹಾಗಾಗಿ ನೀವು ಯಾವ ರೀತಿಯಲ್ಲಿ ಇಕೋ ಫ್ರೆಂಡ್ಲಿ ಲೈಕ್ ಪ್ರೊಸೀಜರ್ಸ್ ಅಥವಾ ಲೈಕ್ ಥಿಂಗ್ಸ್ ನ ಮಾಡ್ತಾ ಇದ್ದೀರಿ, ಅದನ್ನ ಹಾಗೆ ಮಾಡ್ತಾ ಇರಿ. ಅದರಿಂದ ಒಂದಲ್ಲ ಒಂದ್ ದಿವಸ ಡಿಫ್ರೆನ್ಸ್ ಕಾಣಿಸ್ಬಹುದು, ಇಲ್ಲ ಈ ಅಡ್ವರ್ಸಿಟಿ ಸ್ವಲ್ಪ ಸ್ಲೋ ಆಗಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಸುನೀತಾ. ಸೊ ಥ್ಯಾಂಕ್ ಯು ಸುನೀತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಮ ವೆರಿ ಅಡ್ವೆಂಚರಸ್, ನಮಗೆಲ್ಲ ಲೈಕ್ ಫ್ಯಾಂಟಸಿ ತರ ಅನ್ಸುತ್ತೆ, ಲೈಕ್ ದೋಸ್ ಮೂವೀಸ್, ಅಂತಹ ಒಂದು ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಮತ್ತೆ ಎಷ್ಟೋ ವಿಷಯಗಳ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. Thank you for having me. ಮೋಸ್ಟ್ ವೆಲ್ಕಮ್. ಕೇಳುಗರೆ, ಐ ಥಿಂಕ್ ಯು ಹ್ಯಾವ್ ಗಾಟ್ ದ ಮೆಸೇಜ್. ಹಾಗಾಗಿ ಎಲ್ಲರೂ ಈಕೋ ಫ್ರೆಂಡ್ಲಿ ಆಗಿ ರೇಡಿಯೋ ಪರವಾಗಿಲ್ಲ ಕೇಳ್ತಾ ಇರಿ, ಯಾಕೆ ಅಂತ ಅಂದ್ರೆ ಬೇರೆದ್ರಲ್ಲೆಲ್ಲ ಫಾಲೋ ಮಾಡಿ. ಇದು ನಿಮ್ಮ ಮೆಂಟಲ್ ರಿಜುವಿನೇಷನ್ಗೂ ಕೂಡ ಇಂಪಾರ್ಟೆಂಟು. ಹಾಡು ಕೇಳೋದಾಗ್ಲಿ, ಇಲ್ಲ ನಮ್ಮ ಮಾತು ಕೇಳೋದಾಗ್ಲಿ, ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಹೀಗಾಗಿ ಐ ಥಿಂಕ್ ವಿ ಆಲ್ ಎಂಜಾಯ್ ಬೀಯಿಂಗ್ ಟುಗೆದರ್ ಆನ್ ಅ ಸಂಡೇ ಈವ್ನಿಂಗ್ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆದ್ರೆ ನೀವೆಲ್ಲ ಹೋಗ್ಬೇಡಿ, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.